ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಜಿಜ್ಞಾಸಾಧಿಕರಣ ಆಗಿದೆ, ಜನ್ಮಾಧಿಕರಣ ಇವತ್ತು. ಮೊದಲನೇ ಸೂತ್ರದಲ್ಲಿ ಅಧಿಕಾರ ಸಂಪಾದನೆ ಮಾಡಿದ ಮೇಲೆ, ಅಂದರೆ ಅಧ್ಯಯನ, ಜ್ಞಾನ, ಭಕ್ತಿ ಇವುಗಳನ್ನೆಲ್ಲ ಸಂಪಾದನೆ ಮಾಡಿದ ಮೇಲೆ ಪರಮಾತ್ಮನ ಪ್ರಸಾದವು ಮೋಕ್ಷಕ್ಕೆ ಕಾರಣ ಆದ್ದರಿಂದ ಆ ಪರಮಾತ್ಮನ ವಿಷ್ಣುವಿನ, ಅಂದರೆ ಬ್ರಹ್ಮನ ವಿಷ್ಣುವಿನ ಜಿಜ್ಞಾಸೆಯನ್ನು, ವಿಚಾರವನ್ನು ಮಾಡಬೇಕು ಅಂತ ಇಷ್ಟು ಹೇಳಿದರು. ಬ್ರಹ್ಮ ಅಂದರೆ ಯಾರು? ಜೀವ ಅಂತಲೂ ಅರ್ಥ ಇದೆ. ಅದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಜೀವನ ಜಿಜ್ಞಾಸೆ ಮಾಡಬೇಕು ಅಂತಲೂ ಅರ್ಥ ಆಗಿಬಿಡ್ತದೆ. ಆದರೆ ಜೀವನ ಜಿಜ್ಞಾಸೆ ಬೇಕಾಗಿಲ್ಲ, ಜೀವನ ವಿಚಾರ ಬೇಕಾಗಿಲ್ಲ. ಜಿಜ್ಞಾಸ ಅಂದರೆ ವಿಚಾರ. ಜೀವ ಎಲ್ರಿಗೂ ಕೂಡ ಅಹಂ ನಾನು ಅಂತ ಹೇಳಿ ಸಿದ್ಧನೇ ಆಗಿದ್ದಾನೆ. ಸಂದಿಗ್ಧವಾದದ್ದನ್ನು ವಿಚಾರ ಮಾಡಬೇಕು. ಜೀವ ಎಲ್ರಿಗೂ ಕೂಡ ತಮ್ಮ ತಮ್ಮ ಜೀವ ನಿಶ್ಚಿತನೇ ಆಗಿದ್ದಾನೆ. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇಟ್ಕೊಂಡ್ರೆ ಜೀವನ ವಿಚಾರ ಬೇಕಾಗಿಲ್ಲ ಅಂತ ಆಗ್ತದೆ. ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸಾ ಸೂತ್ರದಲ್ಲಿ ಬ್ರಹ್ಮ ಅಂದರೆ ಏನು, ಅವನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಓಂ ಜನ್ಮಾದ್ಯಸ್ಯ ಯತಃ ಓಂ. ಅಸ್ಯ ಅಂತಂದರೆ ಪ್ರತ್ಯಕ್ಷ ಸಿದ್ಧವಾದ, ಪ್ರಮಾಣ ಸಿದ್ಧವಾದ ಈ ಜಗತ್ತಿಗೆ ಜನ್ಮಾದಿ ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳು ಯತಃ ಯಾರಿಂದ ಉಂಟಾಗ್ತದೋ ಅವನೇ ಬ್ರಹ್ಮ. ಮೂರು ಶಬ್ದ, ಜನ್ಮಾದಿ, ಅಸ್ಯ, ಯತಃ ಅಂತ ಈ ಸೂತ್ರದಲ್ಲಿ ಮೂರು ಪದ ಇದೆ. ಅಸ್ಯ ಅಂದರೆ ಈ ಪ್ರಪಂಚಕ್ಕೆ, ನಮ್ಮ ಕಣ್ಣಿಗೆ ಕಾಣ್ತಾ ಇರುವ ಪ್ರಪಂಚಕ್ಕೆ. ಯತಃ ಯಾರಿಂದ, ಜನ್ಮಾದಿಗಳು, ಆದಿಪದದಿಂದ ಪಾಲನೆ, ಸಂಹಾರ, ನೇಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಇಟ್ಕೋಬೇಕು. ಅವನೇ ಬ್ರಹ್ಮ. ಅಂದರೆ ಜಗಜ್ಜನ್ಮಾದಿ ಕಾರಣ ಅಂತ ಲಕ್ಷಣ ಹೇಳಿದಂಗೆ ಆಯಿತು. ಅದಕ್ಕೆ ಆಧಾರ ಕೊಡ್ತಾ ಇದ್ದಾರೆ. ಜನ್ಮಾದಿ ಅಂತಂದರೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಸೃಷ್ಟಿ, ಸ್ಥಿತಿ, ಅವನು ಮಾಡುವ ಸೃಷ್ಟಿ, ಅವನು ಮಾಡುವ ಸ್ಥಿತಿ ಅಂತಂದರೆ ಪರಿಪಾಲನೆ, ಅವನು ಮಾಡುವ ಸಂಹಾರ, ನಿಯಮನ, ಜ್ಞಾನಪ್ರದತ್ವ, ಅಜ್ಞಾನಪ್ರದತ್ವ, ಬಂಧನದಲ್ಲಿ ಹಾಕೋದು ಜೀವರನ್ನು, ಮೋಕ್ಷ ಕೊಡೋದು, ಇಷ್ಟನ್ನು ಹೇಳಿದರು. ಅದಕ್ಕೆ ಆಧಾರ ಕೊಡ್ತಾ ಇದ್ದಾರೆ ಸ್ಕಾಂದ ಪುರಾಣದ್ದು. ಉತ್ಪತ್ತಿ ಸ್ಥಿತಿ ಸಂಹಾರಾ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸಹ ಹರಿರೇಕರಾಟ್ ಇತಿ ಸ್ಕಾಂದೇ. ಅಲ್ಲಿದ್ದದ್ದೇ ಇದು ಅಷ್ಟೆ. ಉತ್ಪತ್ತಿ ಅಂದರೆ ಜನ್ಮ, ಸ್ಥಿತಿ, ಸಂಹಾರಗಳು, ನಿಯತಿ ಅಂದರೆ ನಿಯಮನ, ಪ್ರೇರಣೆ ಮಾಡೋದು, ಜ್ಞಾನ ಕೊಡೋದು, ಆವೃತ್ತಿ ಅಂದರೆ ಅಜ್ಞಾನ, ಬಂಧ ಮತ್ತು ಮೋಕ್ಷಗಳು. ಯಸ್ಮಾತ್ ಪುರುಷಾತ್, ಯಾವ ಪುರುಷನಿಂದ ಈ ಜಗತ್ತಿಗೆ ಇವೆಲ್ಲ ಆಗ್ತಾ ಇದೆಯೋ ಅವನೇ ಸಹ ಹರಿಹಿ ಏಕರಾಟ್, ಅವನೇ ಹರಿ. ಏಕರಾಟ್, ಮುಖ್ಯ ರಾಜ ಅಂದರೆ ಅವನೇ ಅಂತ ಸ್ಪಷ್ಟವಾಗಿ ಸ್ಕಾಂದ ಪುರಾಣದಲ್ಲಿಯೂ ಇದೆ. ಈ ಬ್ರಹ್ಮಸೂತ್ರಕ್ಕೆ ಸಂವಾದ ಮತ್ತು ವೇದದಲ್ಲಿಯೂ ಇದೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇದಕ್ಕೆ ಅರ್ಥ ಏನು ಅಂದರೆ, ಇಮಾನಿ ಭೂತಾನಿ, ಈ ಜೀವರು, ಯತಃ ಜಾಯಂತೆ ಯಾರಿಂದ ಹುಟ್ಟುತ್ತಾರೋ, ಜಾತಾನಿ ಹುಟ್ಟಿದ ಜೀವರು, ಏನ ಜೀವಂತಿ ಯಾರಿಂದ ಬದುಕ್ತಾರೋ, ಯತ್ ಪ್ರಯಂತಿ ಯಾರನ್ನ, ಪ್ರಯಂತಿ ಅಂದರೆ ಪ್ರಳಯ ಕಾಲದಲ್ಲಿ ಹೋಗಿ ಸೇರ್ತಾರೋ, ಅಭಿಸಂವಿಶಂತಿ ಯತ್ ಯಾರನ್ನ, ಅಭಿ ತನ್ನ ಇಚ್ಛಾ ಪ್ರಕಾರ, ಸಂವಿಶಂತಿ
ಮೋಕ್ಷದಲ್ಲಿ ಪ್ರವೇಶ ಮಾಡ್ತಾರೋ ತದ್ ಬ್ರಹ್ಮ, ಅವನೇ ಬ್ರಹ್ಮ. ತದ್ವಿಜಿಜ್ಞಾಸಸ್ವ, ಅವನ ಬಗ್ಗೆ ವಿಚಾರ ಮಾಡ್ರಿ. ಇಲ್ಲಿ ಸ್ಪಷ್ಟವಾಗಿ ಎಲ್ಲ ಜೀವರಿಗೆ ಯತಃ ಜಾಯಂತೆ ಅಂತ ಜನ್ಮ ಕಾರಣತ್ವ ಹೇಳಿದ್ದಾರೆ. ಜಾತಾನಿ ಏನ ಜೀವಂತಿ, ಬದುಕಿದವರು ಯಾರಿಂದ ಹುಟ್ಟಿದವರು ಯಾರಿಂದ ಬದುಕ್ತಾರೋ ಅಂತ ಹೇಳಿ ಸ್ಥಿತಿ ಕಾರಣತ್ವ ಹೇಳಿದ್ದಾರೆ. ಯತ್ ಪ್ರಯಂತಿ ಅಂತ ಸಂಹಾರ ಕಾರಣತ್ವ. ಪ್ರಯಂತಿ ಅಂದರೆ ಪ್ರಳಯ ಕಾಲದಲ್ಲಿ ಹೋಗಿ ಸೇರೋದು ಅಂದರೆ ಸಂಹಾರ ಕಾರಣತ್ವ. ಅಭಿಸಂವಿಶಂತಿ ಅಂದರೆ ಮೋಕ್ಷ ಕಾರಣತ್ವ ಹೇಳಿದ್ದಾರೆ. ಇಷ್ಟು ಹೇಳಿ ಅವನೇ ಬ್ರಹ್ಮ, ಅವನ ಬಗ್ಗೆ ವಿಚಾರ ಮಾಡ್ರಿ ಅಂತ ವೇದದಲ್ಲಿ ಇದೆ. ಯವು ತ್ರಿಧಾತು ಪೃಥಿವೀ ಮುತದ್ಯಾಂ ಏಕೋ ದಾಧಾರ ಭುವನಾನಿ ವಿಶ್ವ. ಈ ಲಕ್ಷಣ ಅಂದರೆ ಸೃಷ್ಟಿ, ಸಂಹಾರ, ನಿಯಮನ, ಜ್ಞಾನ ಕೊಡೋದು ಇವೆಲ್ಲ ವಿಷ್ಣುವನ್ನು ಬಿಟ್ಟರೆ ಬೇರೆ ರುದ್ರಾದಿಗಳಲ್ಲಿ ಯಾರಲ್ಲಿಯೂ ಇಲ್ಲ. ಯವು ಅದನ್ನು ಸ್ಪಷ್ಟ ಈ ವೇದ ಹೇಳ್ತಾ ಇದೆ. ಯವು ಹೂ ಅಂದರೆ ಏವ ಅಂತ ಅರ್ಥ. ಯಾವ ಆ ಪರಮಾತ್ಮನೇ ತ್ರಿಧಾತು. ತ್ರಿಧಾತು ಅಂತಂದರೆ ಪ್ರಕೃತಿ, ಪುರುಷ, ಕಾಲ ಮೂರಕ್ಕೆ ಧಾತು ಧಾರಕನಾಗಿದ್ದಾನೆ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳ ಅಧೀನದಲ್ಲಿರುವ ಜಡ ಪ್ರಕೃತಿ. ಪುರುಷ ಅಂದರೆ ಜೀವ, ಕಾಲ ಅಂದರೆ ಕಾಲ. ಈ ಮೂರಕ್ಕೆ ಧಾತು ಧಾರಕನಾಗಿದ್ದಾನೆ. ಯಯೇವ ಯಾವ ವಿಷ್ಣುವೇ ತ್ರಿಧಾತು, ಮೂರಕ್ಕೆ ಕಾಲ, ಪುರುಷ, ಪ್ರಕೃತಿಗೆ ಧಾರಕನಾಗಿದ್ದಾನೋ. ಪೃಥಿವೀಂ ಉತ ದ್ಯಾಂ, ಪೃಥಿವೀಂ ಭೂಮಿಯನ್ನು, ದ್ಯಾಂ ಲಕ್ಷ್ಮೀದೇವಿಯನ್ನು, ಏಕೋದ ಮತ್ತು ವಿಶ್ವಭುವನಾನಿ ಎಲ್ಲ ಲೋಕಗಳನ್ನು ಕೂಡ ಏಕೋದಾಧಾರ ಯಾವ ಒಬ್ಬನೇ ಧರಿಸಿದ್ದಾನೋ ಅವನು ವಿಷ್ಣು ಅಂತ. ಒಬ್ಬನಲ್ಲಿ ಮಾತ್ರ ಇರೋದಷ್ಟೇ ಈ ಲಕ್ಷಣ, ರುದ್ರದೇವರಲ್ಲಿ, ಚತುರ್ಮುಖ ಬ್ರಹ್ಮದೇವರಲ್ಲಿ ಇಲ್ಲ ಅಂಥೇಳಿ ಹೂ ಅನ್ನೋದು ಏವಕಾರಾರ್ಥ, ಅದರಿಂದ ಇದನ್ನು ಕೊಟ್ಟರು. ನಿಯಮನ ಮಾಡ್ತಾನೆ ಅನ್ನೋದಕ್ಕೊಂದು ಆಧಾರ ವೇದದಲ್ಲಿ. ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಚಕ್ರಂ ನ ವೃತ್ತಂ ವ್ಯತೀನ್ರವೀವಿಪತ್. ವ್ಯತೀನ್ ಅವೀವಿಪತ್ ಅಂತ ಬಿಡಿಸ್ಕೋಬೇಕು. ವ್ಯತೀರವೀವಿಪತ್ ಅಂತಿದೆ, ಹಾಗರ್ಥ ಬಿಡಿಸಿದರೆ ಹಾಗಾಗುತ್ತೆ. ಆ ಪರಮಾತ್ಮನು ವಿಷ್ಣುವು ಚತುರ್ಭಿಃ ಸಾಕಂ 4 ರೂಪಗಳಿಂದ ಕೂಡಿಕೊಂಡು, ಯಾವುದು 4 ರೂಪ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪಗಳಿಂದ ಕೂಡಿಕೊಂಡು ಆ ನಾರಾಯಣನು ನವತಿಂ 90 ದೇವತೆಗಳನ್ನು ನಾಮಭಿಃ ಅಂತ ಒಂದಿದೆ. ನಾಮಭಿಃ ಚತುರ್ಭಿಃ ಅಂದರೆ 4 ಹೆಸರಷ್ಟೇ. ಒಬ್ಬನೇ ವಾಸುದೇವ, ಅವನೇ ಸಂಕರ್ಷಣ, ಅವನೇ ಅನಿರುದ್ಧ, ಎಲ್ಲ ಅವನೇ. 4 ಹೆಸರು, ಅದಕ್ಕೆ ಚತುರ್ಭಿಃ ನಾಮಭಿಃ ಅಂತ ಅಲ್ಲಿ ಅನ್ವಯ ಮಾಡಬೇಕು. 4 ಹೆಸರುಗಳಿಂದ ಕೂಡಿಕೊಂಡು ಅಂತ ಅರ್ಥ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ಹೆಸರಿಂದ ಕೂಡಿಕೊಂಡು 90 ದೇವತೆಗಳನ್ನು ವೃತ್ತಂ ಚಕ್ರಂ ನ ಅಂದರೆ ನಿಷೇಧಾರ್ಥ ಅಲ್ಲ, ಇಲ್ಲಿ ಇವ ಅಂತರ್ಥ. ವರ್ತುಲವಾದ ಚಕ್ರದಂತೆ ವ್ಯತೀನ್ ವಿಶೇಷ ವಿಶೇಷವಾಗಿ ಅಧಿಕರಾಗಿರ್ತಕ್ಕಂಥ, ಅತಿ ಅಂದರೆ ಅಧಿಕ, ವಿಶೇಷ ಅಧಿಕರಾದ ದೇವತೆಗಳನ್ನೇ 90 ದೇವತೆಗಳನ್ನೇ ಅವೀವಿಪತ್ ಅಂತಂದರೆ ತಿರುಗಿಸ್ತಾ ಇರ್ತಾನೆ. ಅಂದರೆ ಅಷ್ಟು ಜನರನ್ನ ನಿಯಮನ ಮಾಡ್ತಾನೆ ಅಂತ ಅರ್ಥ. ಚತುರ್ಭಿಃ ನಾಮಭಿಃ 4 ಹೆಸರು ಮಾತ್ರ, ರೂಪಗಳು ಬೇರೆ ಬೇರೆ ಅಲ್ಲ, ಎಲ್ಲ ಪರಮಾತ್ಮ ಒಬ್ಬನೇ. 4 ಹೆಸರುಗಳಿಂದ 90 ದೇವತೆಗಳನ್ನು ವರ್ತುಲವಾದ ಚಕ್ರ ತಿರುಗಿಸುವಂತೆ ಈ 90 ದೇವತಾ ಚಕ್ರವನ್ನು ತಿರುಗಿಸ್ತಾನೆ. ಯಾರು 90 ದೇವತೆಗಳು? ಅದನ್ನು ಟೀಕಾದಲ್ಲಿದ್ದದ್ದನ್ನು ಇಟ್ಕೋಬೇಕು. 8 ಮಂದಿ ವಸುಗಳು, ಅಷ್ಟವಸುಗಳು.
ಆಮೇಲೆ ಏಕಾದಶ ರುದ್ರರು, 11 ಮಂದಿ ರುದ್ರರು, 11 ಮಂದಿ ಮರುದೇವತೆಗಳು, ಏನು ಮರುದೇವತೆಗಳು, ಅಶ್ವಿನಿ ದೇವತೆಗಳು, ಬೃಹಸ್ಪತಿ, ಕಾಮ, ಮನು, ದಕ್ಷ, ವಿನಾಯಕ, ಭೃಗು, ಅನಿರುದ್ಧ ಅಂದರೆ ಮನ್ಮಥನ ಮಗ ಅನಿರುದ್ಧ, ಧರ್ಮ, ನಿರ್ರತಿ, ಕುಬೇರ, ಇವರು ಸೇರಿದರೆ 90 ಆಗ್ತದೆ. ಹೀಗೆ 90 ದೇವತೆಗಳನ್ನು ಚಕ್ರ ತಿರುಗಿಸಿದಂತೆ ತಿರುಗಿಸ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಇದು ಈ ಲಕ್ಷಣ, ನಿಯಮನ ಕರ್ತೃತ್ವ, ನಿಯಮನ ಮಾಡೋದು, ಇದು ಬೇರೆಯವರಲ್ಲಿಲ್ಲ ಅನ್ನೋದಕ್ಕೆ ಇನ್ನೊಂದು ವೇದವಾಕ್ಯ. ಪರೋ ಮಾತ್ರಯ, ಮಾತ್ರಯ ಪರಹ, ಹೇ ವಿಷ್ಣುವೇ ನೀನು ಮಾತ್ರಯ ಪರಹ ಅಂದರೆ ಮಿತಿ ಮೀರಿದವನು, ನಿನಗೆ ಪರಿಮಿತಿಯೇ ಇಲ್ಲ, ಅಪರಿಮಿತನಾಗಿದ್ದಿ ಅಂತ ಅರ್ಥ. ತನ್ವಾವೃಧಾನ, ತನ್ವಾವೃಧಾನ ಅಂತಂದರೆ ಶರೀರದಿಂದಲೂ ಕೂಡ ನಿನ್ನ ಮೂರ್ತಿಯಿಂದ, ಬರೀ ಕೀರ್ತಿಯಿಂದ ಮಾತ್ರ ಅಲ್ಲ, ಮೂರ್ತಿಯಿಂದಲೂ ಕೂಡ ನಿನಗೆ ಮಿತಿ ಇಲ್ಲ, ಅಪರಿಚ್ಛಿನ್ನನಾಗಿದ್ದಿ. ತನ್ವಾವೃಧಾನ, ಮೂರ್ತಿಯಿಂದಲೂ ಕೀರ್ತಿಯಿಂದಲೂ ಕೂಡ ಅಭಿವೃದ್ಧನಾದವನು. ನತೇ ಮಹಿತ್ವಂ ಅನ್ವಶ್ನುವಂತಿ, ನಿನ್ನ ಮಹಿಮೆಯನ್ನು ಯಾರೂ ಪಡಿಲಿಕ್ಕೆ ಸಾಧ್ಯವಿಲ್ಲ, ಅಂದರೆ ಕೇವಲ ನಿನ್ನಲ್ಲಿ ಮಾತ್ರ ಇರುವ ಲಕ್ಷಣ ಇದು ಅಂತ ಅರ್ಥ. ಹೇ ವಿಷ್ಣು ಅಂತ ಸಂಬೋಧನೆ. ಜಾಯಮಾನಃ ಮುಂದೆ ಹುಟ್ಟುವವನು, ಜಾತಃ ಹಿಂದೆ ಹುಟ್ಟಿದವನು, ಯಾರೂ ಕೂಡ ಹೇ ದೇವ ನಿನ್ನ ಮಹಿಮೆಯ ಕೊನೆ ತುದಿಯನ್ನು ಮುಟ್ಟಿಲ್ಲ, ಅಂದರೆ ತ್ರಿಕಾಲದಲ್ಲಿಯೂ ಕೂಡ ನಿನ್ನ ಮಹಿಮೆಯನ್ನು ಯಾರೂ ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪಡಿಲಿಕ್ಕಂತೂ ಸಾಧ್ಯನೇ ಇಲ್ಲ. ಹೀಗೆ ಜಾಯಮಾನ ಅಂದರೆ ಮುಂದೆ ಹುಟ್ಟುವವನು, ಜಾತಃ ಅಂದರೆ ಹಿಂದೆ ಹುಟ್ಟಿದವನು, ಅವನೂ ಕೂಡ ನಿನ್ನ ಮಹಿಮೆಯನ್ನು ಪಡೆಯಲಾರ, ಪಡೆದಿಲ್ಲ, ಮುಂದೂ ಪಡೆಯಲಾರ. ಈಗಂತೂ ವರ್ತಮಾನ ಕಾಲದಲ್ಲಿ ಯಾರೂ ನಿನ್ನ ಮಹಿಮೆಯನ್ನು ಹೊಂದಿಲ್ಲ. ಹೀಗೆ ಪೂರ್ವಾರ್ಧದಲ್ಲಿ ವರ್ತಮಾನ ಕಾಲದಲ್ಲಿ ಪರಮಾತ್ಮನ ಮಹಿಮೆ ಯಾರಲ್ಲಿಯೂ ಇಲ್ಲ ಅಂತ ಹೇಳಿದರು. ಅಂತೆ ವಿಷ್ಣು ಜಾಯಮಾನೋ ನಜಾತಃ ಅನ್ನೋ ಉತ್ತರಾರ್ಧದಲ್ಲಿ ಮುಂದೆ ಹುಟ್ಟುವವರು ಹಿಂದೆ ಹುಟ್ಟಿದವರು ಕೂಡ ನಿನ್ನ ಮಹಿಮೆಯನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅತಿವ್ಯಾಪ್ತಿ ಪರಿಹಾರ ಅಂತ ಅನ್ನೋದು. ಅತಿವ್ಯಾಪ್ತಿ ಪರಿಹಾರ, ಈ ಲಕ್ಷಣ ಜನ್ಮಾದಿ ಕಾರಣತ್ವ ಅನ್ನೋ ಲಕ್ಷಣ ನಿನ್ನಲ್ಲಿ ಮಾತ್ರ ಇದೆ ಹೊರತು ಬೇರೆಯವರಲ್ಲಿ ಇಲ್ಲ. ತೊಂಬತ್ತು ದೇವತೆಗಳ ವಿವರ: 8 ವಸುಗಳು, 11 ಮಂದಿ ರುದ್ರರು, 11 ಮಂದಿ ಆದಿತ್ಯರು, ಅಂದರೆ 12 ದ್ವಾದಶ ಆದಿತ್ಯರು ಅಂತ ಲೆಕ್ಕ. ಆದರೆ ಒಬ್ಬ ವಿಷ್ಣುವೇ ಆಗಿದ್ದಾನೆ, ಆದ್ದರಿಂದ ವಿಷ್ಣುವನ್ನು ಬಿಟ್ಟರೆ 11 ಆದಿತ್ಯರು, 10 ಮಂದಿ ಪ್ರಜಾಪತಿಗಳು, ಹಿರಣ್ಯಗರ್ಭ ಬ್ರಹ್ಮದೇವರನ್ನು ಸೇರಿಸಿ 10 ಪ್ರಜಾಪತಿಗಳು. ಅಲ್ಲಿಗೆ ಮತ್ತು 50 ಮರುದೇವತೆಗಳು, 50 ಜನ ಮರುದೇವತೆಗಳು, ಮುಖ್ಯವಾಯುವನ್ನು ಸೇರಿಸಿಕೊಂಡು 50 ಮಂದಿ ಮರುದೇವತೆಗಳು.
ಅಲ್ಲಿಗೆ 90 ಆಯಿತು. ಅಷ್ಟವಸು, ಏಕಾದಶ ರುದ್ರ, ಏಕಾದಶ ಆದಿತ್ಯ, 10 ಮಂದಿ ಪ್ರಜಾಪತಿಗಳು, 50 ಮರುದೇವತೆಗಳು. ಇನ್ನು ಪರಮಾತ್ಮನೇ ಜಗತ್ಕಾರಣ ಅನ್ನೋದಕ್ಕೆ ಇನ್ನೊಂದು ಋಗ್ವೇದದ ಮಂತ್ರ, ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಇತ್ಯಾದಿ ಚ. ಯೋನಃ ಯಹ ಯಾವ ಆ ಪರಮಾತ್ಮನೊಬ್ಬನೇ, ವಿಷ್ಣು ಒಬ್ಬನೇ, ನಹ ನಮಗೆ, ಜನಿತ ಪಿತಾ ಹುಟ್ಟಿಸಿದ ತಂದೆ, ದತ್ತು ತಗೊಂಡ ತಂದೆ ಅಲ್ಲ, ಅದಕ್ಕೆ ಜನಿತ ಪಿತಾ ಅಂತ ಹೇಳ್ತಾರೆ. ಪಿತಾ ಅಂದರೆ ತಂದೆ, 2 ಥರನೂ ಆಗ್ಬೋದು, ದತ್ತು ತಗೊಂಡವರು ಕೂಡ ತಂದೆ ಆಗ್ತಾನೆ, ಆ ಥರ ಅಲ್ಲ. ಜನಿತ ಪಿತಾ ಹುಟ್ಟಿಸಿದ ತಂದೆ, ಅಥವಾ ಬರೇ ರಕ್ಷಣೆ ಮಾಡಿದ ತಂದೆ ಅಲ್ಲ, ದತ್ತು ತಗೊಂಡ ತಂದೆ ಅಲ್ಲ. ಯೋ ವಿಧಾತ ಆ ಪರಮಾತ್ಮನೊಬ್ಬನೇ ವಿಶೇಷವಾಗಿ ಪೋಷಕನೂ ಆಗಿದ್ದಾನೆ, ನಮಗೆ ಪೋಷಕನೂ ಅವನೇ, ಪಾಲಕನೂ ಅವನೇ. ಧಾಮಾನಿ ವೇದ ಭುವನಾನಿ ವಿಶ್ವ, ವಿಶ್ವಧಾಮಾನಿ ಅಂದರೆ ಎಲ್ಲ ಜೀವರ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡವನು. ವಿಶ್ವ ಅಂದರೆ ಎಲ್ಲ, ಧಾಮಾನಿ ಧಾಮ ಅಂದರೆ ಮನೆ, ಅವನ ಮನೆಯಂತ ಇರತಕ್ಕಂಥ ಜೀವರು. ಯಾಕೆ ಜೀವರ ಒಳಗೆ ಪರಮಾತ್ಮ ಇದ್ದಾನೆ, ಅದರಿಂದ ಮನೆಯಂತ ಇರುವ ಜೀವ ಸ್ವರೂಪವನ್ನು ಚೆನ್ನಾಗಿ ತಿಳಿದವನು. ಇತ್ಯಾದಿ ಚ ಇದೇ ಮೊದಲಾದ ಶ್ರುತಿಗಳು ಬೇಕಾದಷ್ಟಿದೆ. ಆದ್ದರಿಂದ ಜಗಜ್ಜನ್ಮಾದಿ ಕಾರಣತ್ವ ಇದು ಪರಮಾತ್ಮನ ಲಕ್ಷಣ, ಅವನೊಬ್ಬನಿಗೆ ಸೇರಿತ್ತು. ಇನ್ನು ಮುಂದಿನ ಅಧಿಕರಣ, ಅನುಮಾನತೋ ಅನ್ನೇ ನ ಕಲ್ಪನೀಯಾ. ರುದ್ರಾದಿಗಳು ಜಗತ್ಕಾರಣ ಅಂತ ಕಲ್ಪನೆ ಮಾಡ್ತೀವಿ ಅನುಮಾನದಿಂದ. ಅನುಮಾನದಿಂದ ಅಂದರೆ ಶಿವನೇ ಜಗತ್ಕರ್ತೃವಾಗಿದ್ದಾನೆ, ಸರ್ವಜ್ಞನಾದ್ದರಿಂದ. ಯಜ್ಞದತ್ತ, ದೇವದತ್ತ ಇಂಥ ಜೀವರಿದ್ದಾರೆ, ಅವರು ಸರ್ವಜ್ಞರಲ್ಲ, ಜಗತ್ಕಾರಣ ಅಲ್ಲ ನಾವೆಲ್ಲ. ಅವನು ಸರ್ವಜ್ಞನಾಗಿದ್ದಾನೆ, ಆದ್ದರಿಂದ ಜಗತ್ಕಾರಣ. ನಾವು ಸರ್ವಜ್ಞರಲ್ಲ, ನಾವು ಜಗತ್ಕಾರಣರಲ್ಲ. ಅವನು ಸರ್ವಜ್ಞ, ರುದ್ರ ಸರ್ವಜ್ಞ, ಅವನು ಜಗತ್ಕಾರಣ. ಹೀಗೆ ಅನುಮಾನ ಮಾಡಿ ಶಿವನನ್ನೇ ಜಗತ್ಕಾರಣ ಅಂತ ಇಟ್ಕೋತೀವಿ ಅಂತಂದರೆ ಅನುಮಾನತಃ ಅನ್ನೇ ನ ಕಲ್ಪನೀಯಾ. ಸರ್ವಜ್ಞತ್ವ ಇಂಥ ಯುಕ್ತಿಯನ್ನು ಹೇಳಿ ಬೇರೆಯವರು ಜಗತ್ಕಾರಣರು ಅಂತ ಶಂಕಾ ಮಾಡಬಾರ್ದು. ನ ಕಲ್ಪನೀಯ ಅಂದರೆ ಇಂಥ ಶಂಕಾ ಮಾಡಬಾರ್ದು. ಯಾಕೆ? ಓಂ ಶಾಸ್ತ್ರಯೋನಿತ್ವಾತ್. ಓಂ ಜಗತ್ಕಾರಣ ಯಾರು ಅಂತನ್ನೋದನ್ನು ಶಾಸ್ತ್ರದಿಂದ ತಿಳಿಬೇಕು. ಅವನು ಸರ್ವಜ್ಞನಾಗಿದ್ದಾನೆ, ನಮಗಿಂತ ದೊಡ್ಡವನಾಗಿದ್ದಾನೆ, ಹೀಗೆಲ್ಲ ಯುಕ್ತಿಯಿಂದ ಹೇಳೋದಲ್ಲ, ಶಾಸ್ತ್ರದಿಂದ ತೀರ್ಮಾನ ಮಾಡಬೇಕು ಜಗತ್ಕಾರಣ ಯಾರು ಅಂತ. ಶಾಸ್ತ್ರಯೋನಿತ್ವಾತ್ ಅಂತಂದರೆ ಶಾಸ್ತ್ರವೇ, ಯೋನಿ ಅಂದರೆ ಜ್ಞಪ್ತಿ, ಜ್ಞಾನಕ್ಕೆ ಕಾರಣ. ಜಗತ್ಕಾರಣ ಯಾರು ಅನ್ನೋ ಜ್ಞಾನಕ್ಕೆ ಕಾರಣ ಶಾಸ್ತ್ರವೇ ಹೊರತು ಯುಕ್ತಿ ಅಲ್ಲ. ಯಾಕೆ? ತೈತ್ರಿಯ ಬ್ರಾಹ್ಮಣದಲ್ಲಿ ಒಂದು ಮಾತಿದೆ, ನಾವೇದವಿನ್ಮನುತೇತಂ ಬೃಹಂತಂ. ವೇದ ತಿಳಿಯದೇ ಇದ್ದವನು, ನ ಅವೇದವಿತ್, ವೇದ ತಿಳಿಯದೇ ಇದ್ದವನು ಜಗತ್ಕಾರಣನಾದ ಜಗತ್ಕಾರಣನಾದ ಬೃಹಂತಂ ಪೂರ್ಣನಾದಂತಹ ಸರ್ವಾನುಭುಂ ಅಂದರೆ ಸರ್ವಜ್ಞನಾದಂಥ ಆತ್ಮಾನಂ ಪರಮಾತ್ಮನನ್ನ ನ ಮನುತೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸಾಂಪರಾಯೇ ಮೋಕ್ಷ ಪಡಿಲಿಕ್ಕೆ, ಮೋಕ್ಷಕ್ಕೋಸ್ಕರ ತಿಳಿಬೇಕು ಅಂದರೆ ವೇದದಿಂದಲೇ ತಿಳಿಬೇಕು ಹೊರತು ಅವೇದವಿತ್, ವೇದ ತಿಳಿದವನು, ವೇದಾಧ್ಯಯನ ಮಾಡದೇ ಇದ್ದವನು ಆ ಪೂರ್ಣನಾದಂಥ ಸರ್ವಜ್ಞನಾದ ಪರಮಾತ್ಮನನ್ನು ನ ಮನುತೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಔಪನಿಷದ ಪುರುಷ, ಇದೊಂದು ಶ್ರುತಿ. ಪುರುಷ ಜಗತ್ಕಾರಣನಾದ ಪುರುಷನು ಔಪನಿಷದ ಕೇವಲ ಉಪನಿಷತ್ತು ಮಾತ್ರ ಗಮ್ಯ, ಉಪನಿಷತ್ತಿನಿಂದ ಗಮ್ಯ, ಆದ್ದರಿಂದ ಔಪನಿಷದ ಅಂತ ಅವನನ್ನು ಕರೀತಾರೆ. ಉಪನಿಷದೇಕ, ಕೇವಲ ಉಪನಿಷತ್ತಿನಿಂದ ಸಮಧಿಗಮ್ಯ, ತಿಳಿಯಲ್ಪಡಬೇಕಾದವನು. ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ, ಮತ್ತು ನೀವು ಅನುಮಾನದಿಂದ ರುದ್ರ ಜಗತ್ಕಾರಣಂ
ಸರ್ವಜ್ಞತ್ವಾತ್ ಅಂತ ಹೀಗೆ ಅನುಮಾನ ಮಾಡಿದ್ದೀರಿ. ಅನುಮಾನ ಸ್ವತಂತ್ರ ಪ್ರಮಾಣವೇ ಅಲ್ಲ, ಅದರ ಹೆಸರೇ ಹೇಳ್ತದೆ ಅನುಮಾನ. ಶಾಸ್ತ್ರವನ್ನು ಅನುಸರಿಸಿ ಪ್ರಮಾಣ ಅಥವಾ ಪ್ರತ್ಯಕ್ಷವನ್ನು ಅನುಸರಿಸಿ ಪ್ರಮಾಣ ಹೊರತು ಅದು ಸ್ವತಂತ್ರ ಪ್ರಮಾಣ ಅಲ್ವೇ ಅಲ್ಲ. ನಚ ಅನುಮಾನಸ್ಯ ಅನ್ನಲ್ಲಿ ಚ ಅಂದರೆ ಏವ ಅಂತರ್ಥ. ನೈವ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ. ನಿಯತ ಪ್ರಾಮಾಣ್ಯ ಅಂದರೆ ಸ್ವತಂತ್ರ ಪ್ರಮಾಣತ್ವ. ಅನುಮಾನ ಅನ್ನೋದಕ್ಕೆ ಸ್ವತಂತ್ರ ಪ್ರಾಮಾಣ್ಯ ಇಲ್ಲವೇ ಇಲ್ಲ. ನಚ ಅಂದರೆ ನೈವ, ಇಲ್ಲವೇ ಇಲ್ಲ. ಶ್ರುತಿ ಸಾಹಾಯ್ಯ ರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇದರ್ಥಂ ಪ್ರಮಾಣಾಂತರಮೇವ ಚ. ಶ್ರುತಿ ಸಾಹಾಯ್ಯ ಇಲ್ಲದೇ ಇರುವಂತಹ ಅನುಮಾನವು ಕುತ್ರಚಿತ್ ಎಲ್ಲಿಯೂ ಕೂಡ ನಿಶ್ಚಯಾತ್ ನಿಶ್ಚಯವಾಗಿ ಅರ್ಥಂ ಪ್ರಮೇಯವನ್ನು ನ ಸಾಧಯೇತ್ ಸಾಧಿಸೋದಿಲ್ಲ. ಪ್ರಮಾಣಾಂತರಮೇವ ಚ. ಪ್ರಮಾಣಾಂತರಮೇವ ಚ ಅಂದರೆ ಪ್ರತ್ಯಕ್ಷವೂ ಕೂಡ ಅತೀಂದ್ರಿಯ ಅರ್ಥವನ್ನು ಸಾಧಿಸೋದಿಲ್ಲ. ಹಂಗಿಟ್ಕೋಬೇಕು. ಈಗ ಜಗತ್ಕಾರಣ ಯಾರು? ಇದು ಅತೀಂದ್ರಿಯ ವಿಷಯ. ಆದ್ದರಿಂದ ಪ್ರಮಾಣಾಂತರಮೇವ ಚ ಅಂತಂದರೆ ಪ್ರತ್ಯಕ್ಷವೂ ಕೂಡ ಸ್ಫುಟವಾಗಿ ಅತೀಂದ್ರಿಯ ಅರ್ಥವನ್ನು ಸಾಧಿಸೋದಿಲ್ಲ. ಅತೀಂದ್ರಿಯಾರ್ಥ ಸಾಧಿಸಲಿಕ್ಕೆ ಇಂದ್ರಿಯಕ್ಕೆ ಮೀರಿದ್ದು, ಅತೀಂದ್ರಿಯ ಅಂದರೆ ಇಂದ್ರಿಯಕ್ಕೆ ಮೀರಿದ್ದು, ಅದನ್ನು ಸಾಧಿಸಲಿಕ್ಕೆ ಶಾಸ್ತ್ರ ವೇದವೇ ಬೇಕು. ಅದರಿಂದ ಶ್ರುತಿ ಸಹಾಯ ರಹಿತವಾದ ಅನುಮಾನವು, ಯುಕ್ತಿಯು ನಿಶ್ಚಯದಿಂದ ಯಾವ ಪ್ರಮೇಯವನ್ನು ಸಾಧಿಸೋದಿಲ್ಲ. ಪ್ರಮಾಣಾಂತರಮೇವ ಚ, ಪ್ರತ್ಯಕ್ಷವೂ ಕೂಡ ಅಷ್ಟೇ. ಆದ್ದರಿಂದ ರುದ್ರ ಜಗತ್ಕಾರಣ ಸರ್ವಜ್ಞನಾದ್ದರಿಂದ ಅಂತ ಅನುಮಾನ ಮಾಡಬಾರ್ದು. ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಮುತ್ತಮಂ ಪ್ರಮಾಣ ಪದವೀಂ ಗಚ್ಚೇತ್ ನಾತ್ರ ಕಾರ್ಯ ವಿಚಾರಣಾ. ಒಂದು ವೇಳೆ ಪ್ರತ್ಯಕ್ಷವೂ ಕೂಡ ಪ್ರಮಾಣ ಆಗಬಹುದು. ಯಾವಾಗ? ಶ್ರುತಿ ಸ್ಮೃತಿ ಸಹಾಯಂ ಯತ್, ಶ್ರುತಿ ಸ್ಮೃತಿಗಳ ಸಹಾಯವುಳ್ಳಂತಹ ಪ್ರತ್ಯಕ್ಷ, ಅದು ಉತ್ತಮ ಪ್ರಮಾಣ. ಉದಾಹರಣೆಗೆ ಶ್ರುತಿ ಸ್ಮೃತಿ ಸಹಕಾರದಿಂದ ಕೂಡಿದ ಪ್ರತ್ಯಕ್ಷ ಅಂದರೆ ಯಶೋಧಾದೇವಿ ಪ್ರತ್ಯಕ್ಷ. ಯಶೋಧಾದೇವಿ ನೋಡಿದ್ದಾಳೆ, ಶ್ರೀಕೃಷ್ಣನೇ ಜಗತ್ತಿನ ನಿಯಾಮಕ, ಸೃಷ್ಟಿ ಮಾಡಿದವನು, ಜಗತ್ತನ್ನು ಧರಿಸಿದವನು, ಎಲ್ಲ ಯಶೋಧಾದೇವಿ ಕೃಷ್ಣನ ಬಾಯಲ್ಲಿ ಕಂಡಿದ್ದಾಳೆ. ಆದ್ದರಿಂದ ಶ್ರುತಿ ಸ್ಮೃತಿ ಸಹಾಯ ಉಳ್ಳಂತಹ ಪ್ರಮಾಣಾಂತರ ಇದೆಯಲ್ಲ, ಯಶೋಧಾದೇವಿಯ ಪ್ರತ್ಯಕ್ಷ, ಅದು ಉತ್ತಮ ಪ್ರಮಾಣ. ಅದು ಪ್ರಮಾಣ ಪದವೀಂ ಗಚ್ಚೇತ್, ಪ್ರಮಾಣ ಅನ್ನುವಂಥ ಒಂದು ಹೆಸರನ್ನು ಪಡೀತದೆ. ಯಾವುದು? ಯಶೋಧೆ ಪ್ರತ್ಯಕ್ಷ. ಶ್ರುತಿ ಸ್ಮೃತಿ ಸಹಾಯ ಉಳ್ಳಂಥ ಪ್ರತ್ಯಕ್ಷ. ನಾತ್ರ ಕಾರ್ಯ ವಿಚಾರಣ, ಆ ವಿಷಯದಲ್ಲಿ ಸಂಶಯ ಮಾಡಬೇಕಾಗಿಲ್ಲ. ಹಾಗಾದರೆ ತರ್ಕ ಅಥವಾ ಅನುಮಾನ ಅಂತ ಉಂಟಲ್ವ, ಇದರ ಸ್ಥಾನ ಏನು ಅಂದರೆ ಪೂರ್ವೋತ್ತರಾವಿರೋಧೇನ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯ ಮೋಹನಂ ತರ್ಕ. ವೇದದಲ್ಲಿ ಸಂದೇಹ ಬಂದಾಗ ಏನರ್ಥ ಮಾಡಬೇಕು ಅಂತ ಸಂದೇಹ ಬಂದಾಗ ಪೂರ್ವದಲ್ಲೇನಿದೆ, ಕೊನೆಯಲ್ಲೇನಿದೆ, ಹಿಂದೆ ಮುಂದೆ ಎಲ್ಲ ನೋಡಿಬಿಟ್ಟು ಇದೇ ಅರ್ಥ ಅಂತ ಊಹೆ ಮಾಡೋದು, ಅದಕ್ಕೆ ಅನುಮಾನ ತರ್ಕ ಅಂತ ಕರೀತಾರೆ. ಸರ್ವಜ್ಞನಾದ್ರಿಂದ ರುದ್ರ ಜಗತ್ಕಾರಣ ಹೀಗೆಲ್ಲ ಮಾಡಲಿಕ್ಕೆ ಹೋದರೆ ಇದು ಶುಷ್ಕ ತರ್ಕ. ಶ್ರುತಿ ಸ್ಮೃತಿ ಸಹಾಯ ಇಲ್ಲ, ಶುಷ್ಕ ತರ್ಕ ಇದು. ಅದನ್ನು ಬಿಡಬೇಕು. ಶುಷ್ಕ ತರ್ಕಂತೂ ವರ್ಜಯೇತ್. ಈಗ ಯಾರೋ ಒಬ್ಬ ಅನುಮಾನ ಮಾಡಿದೆ ಅಂತ ಇಟ್ಕೊಳ್ಳಿ, ಮದ್ಯವೂ ಕೂಡ ಪಾನಾರ್ಹ, ದ್ರವ ಪದಾರ್ಥ ಆದ್ದರಿಂದ ಮದ್ಯವನ್ನು ಪಾನ ಮಾಡ್ಬೋದು, ನೀರು ಕುಡಿದಂತೆ. ಹೀಗೆಲ್ಲ ಹೇಳ್ತಾ ಹೋದರೆ ನೀರು ದ್ರವ, ಮದ್ಯವೂ ದ್ರವ, ಆದ್ದರಿಂದ ನೀರು ಕುಡಿತೀವಿ ಅಂದಮೇಲೆ ಈ ದ್ರವವನ್ನು ಯಾಕೆ ಪಾನ ಮಾಡಬಾರ್ದು? ಹೀಗೆಲ್ಲ ಮಾಡಿದರೆ ಇದಕ್ಕೆ ಶ್ರುತಿ ಸ್ಮೃತಿ ಸಹಾಯ ಇಲ್ಲ. ಸ್ಮೃತಿ ಓದುವಾಗ ಅಲ್ಲೇನಾದರೂ ಸಂದೇಹ ಬಂದರೆ ಪೂರ್ವಾಪರಗಳನ್ನು ನೋಡಿ ನಿರ್ಣಯ ಮಾಡ್ತೀವಲ್ಲ, ಅದು ಶ್ರುತಿ ಸ್ಮೃತಿ ಸಹಾಯ ಉಳ್ಳಂಥ ಊಹೆ ಆಗ್ತದೆ.
ವೇದಾರ್ಥ ಹೇಳುವಾಗ ಏನು ಊಹೆ ಮಾಡ್ತೀವಿ ನಾವು, ಅದು ತರ್ಕ ಅಂದರೆ, ಅದು ಅನುಮಾನ ಅಂದರೆ. ಪೂರ್ವೋತ್ತರ ಅವಿರೋಧೇನ, ಪೂರ್ವ ಅಂದರೆ ಉಪಕ್ರಮ, ಉತ್ತರ ಅಂದರೆ ಉಪಸಂಹಾರ, ಎರಡಕ್ಕೂ ವಿರೋಧ ಬರದಂತೆ ಅತ್ರ ಈ ವೇದವಾಕ್ಯದಲ್ಲಿ ಕಹ ಅರ್ಥ ಅಭಿಮತೋ ಭವೇತ್, ಯಾವ ಅರ್ಥ ಇಟ್ಕೊಳ್ಬೇಕು, ಯಾವ ಅರ್ಥ ಸಮ್ಮತ ಅಂತ ಊಹೆ ಮಾಡೋದು ತರ್ಕ, ಅದು ಅನುಮಾನ. ಶುಷ್ಕ ತರ್ಕಂತೂ ವರ್ಜಯೇತ್ ಅಂತ ಕೂರ್ಮ ಪುರಾಣದಲ್ಲಿದೆ. ಶಕ್ಯತ್ವಾಚ್ಯ ಅನುಮಾನಾನ್ ಸರ್ವತ್ರ, ಶ್ರುತಿ ಸ್ಮೃತಿ ಸಹಾಯ ಇಲ್ಲದೇ ಇರೋ ಅನುಮಾನ ಮಾಡೋದಾದರೆ ಎಲ್ಲ ಕಡೆನೂ ಮಾಡ್ಬೋದು. ಇಡೀ ಜಗತ್ತೇ ಅವ್ಯವಸ್ಥೆ ಆಗಿಬಿಡ್ತದೆ. ಈಗ ಹೇಳಿದ್ನಲ್ಲ ಪರೋಪಕಾರ ಮಾಡಬೇಕು ಅಂತಿದೆ. ಪರೋಪಕಾರ ಮಾಡಿದರೆ ಪುಣ್ಯ. ಯಾರ್ಯಾರೋ ಪರರಿಗೆ ಉಪಕಾರ ಮಾಡಿದರೆ ಅವರು ಪರರಾಗಿದ್ದಾರೆ, ಅವರಿಗೆ ಉಪಕಾರ ಮಾಡಬೇಕು, ಪುಣ್ಯ ಬರ್ತದೆ ಅಂತ ಹೇಳಿ ನಿಷಿದ್ಧ ಕರ್ಮ ಮಾಡೋದೇ? ಇದೆಲ್ಲ ಅಲ್ಲ. ಸರ್ವತ್ರ ಅಂದರೆ ವೇದ ಸಮ್ಮತಿ ಇಲ್ಲದೇ ಇರೋ ಎಷ್ಟೋ ವಿಷಯಗಳಲ್ಲಿಯೂ ಕೂಡ ಅನುಮಾನ ಮಾಡಲಿಕ್ಕೆ ಬಂದೇ ಬರ್ತದೆ. ಬುದ್ಧಿವಂತರಿಗೆ ತಮ್ಮ ತಮ್ಮ ಬುದ್ಧಿಶಕ್ತಿಯಿಂದ ಏನು ಬೇಕಾದ್ರೆ ಅನುಮಾನ ಮಾಡ್ತಾರೆ. ಈಗ ಮೊಲಕ್ಕೂ ಕೂಡ ಕೋಡಿದೆ, ಯಾಕೆ? ಅದು ಪ್ರಾಣಿ. ಮನುಷ್ಯನೂ ಒಬ್ಬ ಪ್ರಾಣಿನೇ, ಪ್ರಾಣ ಉಳ್ಳವನು, ಅವನಿಗೂ ಕೋಡಿದೆ. ಹೀಗೆಲ್ಲ ಅನುಮಾನ ಮಾಡಿದರೆ ಇದಕ್ಕೆ ಪ್ರತ್ಯಕ್ಷ ಸಹಾಯ ಇದೆಯಾ? ಇಲ್ಲ. ಇಂಥ ಅನುಮಾನಗಳನ್ನು ಮಾಡಬಾರ್ದು. ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾನುಮಾ ತಸ್ಮಾನ್ನ ಸಾ ಶಕ್ತಿಮತಿ ವಿನಾಗಮಮುದೀಕ್ಷಿತುಂ ಇತಿ ವಾರಾಹೇ. ಆಗಮಂ ವಿನಾ, ಆಗಮ ಇಲ್ಲದೆ, ಆಗಮದ ಸಹಾಯ ಇಲ್ಲದೆ, ಆಗಮ ಅಂದರೆ ವೇದ, ಅದರ ಸಹಾಯ ಇಲ್ಲದೇನೆ ಆಗಮಂ ವಿನಾ ಅನುಮಾ ಸರ್ವತ್ರ ಕರ್ತುಂ ಶಕ್ಯತೆ. ಆಗಮ ಸಹಾಯ ಇಲ್ಲದೆ ಇದ್ದರೆ ಈಶ್ವರನೇ, ವಿಷ್ಣುವೇ ಜಗತ್ಕಾರಣ ಅಲ್ಲ, ಮನುಷ್ಯ ಅವನು ಕೂಡ ನಮ್ಮಂತೆ ಚೇತನ ಆದ್ದರಿಂದ ಹೀಗೆಲ್ಲ ಅನುಮಾನ ಮಾಡಿಬಿಡ್ಬೋದು. ಆದ್ದರಿಂದ ಆಗಮ ಇಲ್ಲದೇನೆ ಅನುಮಾನ ಮಾಡೋದಾದರೆ ಎಲ್ಲ ಕಡೆನೂ ಮಾಡಲಿಕ್ಕೆ ಬರ್ತದೆ. ಒಂದು ಅನುಮಾನ ಮಾಡಿದರೆ ಬುದ್ಧಿವಂತ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಅನುಮಾನ ಮಾಡ್ತಾನೆ. ತಸ್ಮಾತ್ ನ ಸಾ ಶಕ್ತಿಮತಿ ವಿನಾ ಆಗಮಂ. ಅದರಿಂದ ಆಗಮ ಇಲ್ಲದೇ ಇದ್ದರೆ, ವಿನಾ ಅಂದರೆ ಇಲ್ಲದೇ ಇದ್ದರೆ, ಉದೀಕ್ಷಿತುಂ ವಿಷಯವನ್ನು ತಿಳಿಸಲಿಕ್ಕೆ ಅನುಮಾನವು ಶಕ್ತಿ ಉಳ್ಳದ್ದಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಆಗಮ ಇದ್ದರೆ ಅದಕ್ಕೆ ಶಕ್ತಿ ಬರ್ತದೆ, ಇಲ್ಲದೇ ಇದ್ದರೆ ಇಲ್ಲ. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ತಂದೆ ತಾಯಿ ಯಾರಾದರೂ ಕೈ ಹಿಡಿದ್ರೆ ಮಗು ನಡೀತದೆ, ಇಬ್ಬರೂ ಕೂಡ ಹಿಡಿಲಿಲ್ಲ ಅಂದರೆ ಮಗು ನಡೆಯೋದಿಲ್ಲ. ಮಗು ನಡಿಬೇಕಾಗಿದ್ದರೆ ತಂದೆ ಹಿಡ್ಕೊಂಡಿರ್ಬೇಕು ಕೈ, ಅಥವಾ ಅಮ್ಮ ಹಿಡ್ಕೊಂಡಿರ್ಬೇಕು. ಅಪ್ಪ ಅಮ್ಮ ಯಾರಾದರೂ ಕೈ ಹಿಡಿದ್ರೆ ಮಗು ನಡೀತದೆ. ಹಾಗೆ ಪ್ರತ್ಯಕ್ಷ ಅಥವಾ ಇದು ವೇದ ಶ್ರುತಿ ಸ್ಮೃತಿಗಳ ಸಹಾಯ ಬೇಕೇ ಬೇಕು, ಆವಾಗ ಅನುಮಾನ ಅಷ್ಟೆ. ಇದ್ರ ಮೇಲೊಂದು ಪ್ರಶ್ನೆ, ಪ್ರತ್ಯಕ್ಷ ಬಿಟ್ಟರೆ ಬೇರೆ ಪ್ರಮಾಣವೇ ಇಲ್ಲ. ಶಾಸ್ತ್ರದಿಂದ ಈಶ್ವರನ ಸಿದ್ಧಿ ಅಂತ ಆದರೂ ಹೇಗೆ ಹೇಳ್ತೀರಿ? ಶಾಸ್ತ್ರದಿಂದ ಜಗತ್ಕಾರಣ ಈಶ್ವರ ಪರಮಾತ್ಮ ಅಂತ ಸಿದ್ಧನಾಗ್ತಾನೆ. ಅದು ಶಾಸ್ತ್ರ ಪ್ರಮಾಣನೇ ಅಲ್ಲ, ಪ್ರತ್ಯಕ್ಷವೊಂದೇ ಪ್ರಮಾಣ ಅಂತ ನಾಸ್ತಿಕರು ವಾದ ಮಾಡ್ತಾರೆ. ಅತೀಂದ್ರಿಯ ಇಲ್ಲವೇ ಇಲ್ಲ, ಈಶ್ವರ ಇಲ್ಲ, ಅದೃಷ್ಟ ಇಲ್ಲ, ಪುಣ್ಯಪಾಪಗಳಿಲ್ಲ, ಚೇತನ ಇಲ್ಲ, ಜೀವ ಇಲ್ಲ, ಅನುಮಾನ ಪ್ರಮಾಣ ಅಲ್ಲ, ಆಗಮ ಪ್ರಮಾಣ ಅಲ್ಲ, ಪ್ರತ್ಯಕ್ಷವೊಂದೇ ಪ್ರಮಾಣ. ಇದು ನಾಸ್ತಿಕರ ವಾದ. ಅದಕ್ಕೆ ಆಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೆ. ರೇತೋ ಧಾತುರ್ವಟಕಣಿಕಾ ಘೃತಧೂಮಾಧಿವಾಸನಂ ಜಾತಿ ಸ್ಮೃತಿರೇಯಸ್ಕಾಂತಃ ಸೂರ್ಯಕಾಂತೋಂಬ ಭಕ್ಷಣಂ ಪ್ರೇತ್ಯಭೂತಾಪ್ಯಯಶ್ಚೈವ ದೇವತಾಭಿಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯಃ ಇತಿ ಮೋಕ್ಷಧರ್ಮವಚನಾತ್ ನ ನಾಸ್ತಿಕ್ಯವಾದೋ ಯುಜ್ಯತೆ. ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ನಾಸ್ತಿಕ್ಯ ಖಂಡನೆ ಚೆನ್ನಾಗಿ ಮಾಡಿದ್ದಾರೆ ವ್ಯಾಸರೇ. ರೇತಃ, ರೇತಸ್ಸು ದೇಹದಲ್ಲಿರುವ ಚರ್ಮಧಾತು ಅಂತ ಅದನ್ನು ಕರೀತಾರೆ. ರೇತಸ್ಸು ಅದು ಪುತ್ರೋತ್ಪತ್ತಿಗೆ ಕಾರಣ ಹೌದಾ ಅಲ್ವಾ?
ರೇತಸ್ಸಿದ್ರೆ ಪುತ್ರ ಹುಟ್ಟುತ್ತಾನೆ, ಇಲ್ದಿದ್ರಿಲ್ಲ. ಸಂತತಿ ಆಗ್ತದೆ, ಇಲ್ದಿದ್ರಿಲ್ಲ. ಆ ಕಾರ್ಯಕಾರಣ ಭಾವ ಇದೆಯಲ್ಲ, ರೇತಸ್ಸೇ ಸಂತತಿಗೆ ಕಾರಣ. ಆ ಕಾರ್ಯಕಾರಣ ಭಾವ ಅನ್ನೋದು ನಮಗೆ ಪ್ರತ್ಯಕ್ಷ ಸಿದ್ಧನಾ? ಅಲ್ಲ, ಪ್ರತ್ಯಕ್ಷ ಸಿದ್ಧ ಅಲ್ಲ. ಅನ್ವಯ ವ್ಯತಿರೇಕ. ಮದುವೆ ಆದರೆ, ರೇತಸ್ಸೇಚನ ಆದರೆ ಆಗ ಮಗು ಹುಟ್ಟುತ್ತೆ, ಇಲ್ದಿದ್ರಿಲ್ಲ. ಈ ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಮದುವೆ ಆದರೆ, ರೇತಸೇಚನ ಆದರೆ ಮಗು ಹುಟ್ಟಿತು, ಆಗಲಿಲ್ಲ, ಇಲ್ಲ. ಈ ಅನ್ವಯ ವ್ಯತಿರೇಕ ಅನ್ನೋ ಅನುಮಾನದಿಂದಲೇ ಇಲ್ಲಿ ರೇತಸ್ಸು ಅನ್ನೋದು ಕಾರಣ ಅಂತ ಸಿದ್ಧ ಆಗ್ತದೆ. ಆದ್ದರಿಂದ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ಕೊಡುದು. ಇಂಥ ಸ್ಥಳದಲ್ಲಿ ಅನುಮಾನವು ಪ್ರಮಾಣ ಆಗ್ತದೆ. ಮತ್ತೆ ಅವರು ಇದನ್ನೇ ಒಪ್ಪೋದಿಲ್ಲ, ಜೀವನನ್ನೇ ಒಪ್ಪೋದಿಲ್ಲ. ಜೀವನನ್ನು ಕೂಡ ಒಪ್ಪಬೇಕು. ಯಾಕೆ ಅಂದರೆ ರೇತಸ್ಸು, ಅದಕ್ಕೂ ಇದೇ ಯುಕ್ತಿ. ಈ ರೇತಸ್ಸು ಅನ್ನೋದು ಮೃತ ಶರೀರದಲ್ಲಿ ಹಾಕಿದರೆ ಅದು ಇನ್ನೊಂದು ಶರೀರ ಹುಟ್ಟಿಸ್ತದ? ಇಲ್ಲ. ಬದುಕಿದ್ದ ಶರೀರದಲ್ಲಿ ಹಾಕಿದರೆ ಮತ್ತೊಂದು ಮಗು ಹುಟ್ಟುತ್ತೆ. ಹಾಗಾದರೆ ಜೀವ ಅಂತ ಒಂದಿದೆ, ಚೇತನ ಅಂತ ಒಬ್ಬ ಇದ್ದಾನೆ, ಜೀವ ಇದೆ. ಆದ್ದರಿಂದ ರೇತಸ್ಸಿನಿಂದ ಪುತ್ರೋತ್ಪತ್ತಿ ಆಯಿತು. ಮೃತ ಶರೀರದಲ್ಲಿ, ಶವದಲ್ಲಿ ರೇತಸ್ಸು ಹಾಕಿದರೆ ಪುತ್ರೋತ್ಪತ್ತಿ ಆಗಲಿಲ್ಲ. ಯಾಕೆ? ಅಲ್ಲಿ ಜೀವ ಇಲ್ಲ. ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಜೀವನನ್ನು ಊಹೆ ಮಾಡಿ ತಿಳ್ಕೋಬೋದು. ಅಥವಾ ಜೀವ ಇದ್ದ ಶರೀರದಲ್ಲೇ, ಜೀವ ಇದ್ದ ಒಬ್ಬ ಸ್ತ್ರೀ ಶರೀರದಲ್ಲೇ ರೇತಸ್ಸೇಚನ ಆಯಿತು, ಮಕ್ಕಳು ಹುಟ್ಟುತ್ತಾ? ಮಕ್ಕಳು ಹುಟ್ಟದೇ ಇದ್ದವರು ಎಷ್ಟೋ ಜನ ಇದ್ದಾರಲ್ಲ, ಅದು ಯಾಕಾಯಿತು? ಕೆಲವರಲ್ಲಿ ಹುಟ್ಟಿತು ಜೀವ ಇದ್ದ ಶರೀರದಲ್ಲೇ, ಕೆಲವರಲ್ಲಿ ಮಕ್ಕಳು ಹುಟ್ಟಿತು, ಕೆಲವರಲ್ಲಿ ಹುಟ್ಟಲಿಲ್ಲ. ಯಾಕೆ? ಅದೃಷ್ಟ ಸಿದ್ಧಿ ಆಯಿತು. ಅದೃಷ್ಟ ಒಪ್ಪಲೇಬೇಕು, ಇಲ್ಲದಿದ್ರೂ ಉತ್ತರ ಇಲ್ಲ. ಅಲ್ಲಿ ರೇತಸ್ಸೇಚನ ಆಗಿದೆ, ಇಲ್ಲೂ ಸೇಚನ ಆಗಿದೆ. ಯಾಕೆ ಹುಟ್ಟಿತು, ಯಾಕೆ ಹುಟ್ಟಲಿಲ್ಲ? ಅದಕ್ಕೆ ಈಶ್ವರನ ಪ್ರೇರಣೆ ಬೇಕು. ಈಶ್ವರ ಆ ಅದೃಷ್ಟವನ್ನು ಪ್ರಚೋದನೆ ಮಾಡಬೇಕು. ಇವೆಲ್ಲ ಸಿದ್ಧ ಆಗ್ತದೆ. ಆ ಈಶ್ವರ ಅದೃಷ್ಟ ಅಂತ ಒಪ್ಪಿದ ಮೇಲೆ ಅವನನ್ನು ಪ್ರತಿಪಾದನೆ ಮಾಡುವಂಥ ಆಗಮನೂ ಪ್ರಮಾಣ ಅಂತ ಸಿದ್ಧ ಆಯಿತು. ಹೀಗೆ ರೇತಃ ಅನ್ನೋ ಒಂದು ಯುಕ್ತಿಯಿಂದಲೇ ಇಷ್ಟೆಲ್ಲ ಸಿದ್ಧ ಆಯಿತು. ಇನ್ನು ಧಾತು ಅಂದರೆ ವಾತ ಪಿತ್ತ ಕಫ. ಇದು ಕೆಲವು ಸಲ ಅಪಥ್ಯ ಮಾಡಿದಾಗ ವಿಕಾರ ಆಗ್ತದೆ. ಯಾವುದು? ವಾತ ವಿಕಾರ, ಪಿತ್ತ ವಿಕಾರ ಎಲ್ಲ ಆಗ್ತದೆ, ಕಫ ವಿಕಾರ ಆಗ್ತದೆ. ಎಲ್ಲಿ ಆಗ್ತದೆ? ಈ ಮೊಸರು, ಹಾಲು ಇದೆಲ್ಲ ಕಫ ವಿಕಾರ ಮಾಡ್ತದೆ. ಅತಿ ಎಣ್ಣೆ ತಿಂದರೆ ಪಿತ್ತ ವಿಕಾರ ಆಗ್ತದೆ. ಎಲ್ಲಿ? ಜೀವತ್ ಶರೀರದಲ್ಲಿ ಆಗ್ತದೆ, ಬದುಕಿದ ಶರೀರದಲ್ಲಿ. ಸತ್ತ ಶರೀರದಲ್ಲಿ ಏನಾದರೂ ಹಾಕಿದರೆ ಕಫ ಗಿಫ ಆಗುತ್ತಾ? ಅದಕ್ಕೆ ಆಗೋದಿಲ್ಲ. ಆದ್ದರಿಂದ ಜೀವಸಿದ್ಧ ಅದು. ಧಾತು ಅಂದರೆ ವಾತಪಿತ್ತಾದಿಗಳ ವಿಕಾರ ಆಗ್ತದೆ, ಬದುಕಿದ ಶರೀರದಲ್ಲಿ ಆಗ್ತದೆ, ಸತ್ತ ಶರೀರದಲ್ಲಿ ಆಗೋದಿಲ್ಲ. ಅದು ಕೂಡ ಕೆಲವರಿಗೆ ಕೆಲವು ಪದಾರ್ಥ ತಡೀತದೆ, ಕೆಲವರಿಗೆ ತಡೆಯಲ್ಲ. ಅದು ಯಾಕೆ? ಈಗ ಒಂದು ಪದಾರ್ಥ ಒಬ್ಬನು ತಿಂದರೆ ಅವನು ಅನಾರೋಗ್ಯವಾಗಿರ್ತಾನೆ, ಅನಾರೋಗ್ಯ ಆಗಿಬಿಡ್ತದೆ. ಇನ್ನೊಬ್ಬನು ತಿಂದರೆ ಆರೋಗ್ಯವಾಗಿರ್ತಾನೆ. ನಾ ತಿಂದಿದ್ದೀನಿ ನನಗೇನಾಗಿಲ್ಲ ಅಂದರೆ ಅದೃಷ್ಟ ಬೇಕು, ಅದೃಷ್ಟ ಪ್ರಚೋದಕನಾದ ಈಶ್ವರ ಬೇಕು. ಇದೆಲ್ಲ ಸಿದ್ಧಿ ಆಗ್ತದೆ. ಆವಾಗ ಮತ್ತೆ ಆಗಮ ಪ್ರಾಮಾಣ್ಯನೂ ಸಿದ್ಧಿ ಆಗ್ತದೆ. ಧಾತು ಅಂದರೆ ಇದು ವಾತಪಿತ್ತ ಕಫಗಳ ವಿಕಾರ ಅಪಥ್ಯದಿಂದ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗಲ್ಲ. ಸತ್ತ ಶರೀರದಲ್ಲಂತೂ ಆಗೋದೇ ಇಲ್ಲ. ಅಪಥ್ಯ ಮಾಡಿದರೂ ಆಗೋದಿಲ್ಲ. ಅಪಥ್ಯ ಮಾಡೋದು ಅಂದರೆ ಅಪಥ್ಯ ಆಹಾರ ಒಳಗಡೆ ತುರುಕಿದರೂ ಆಗೋದೇ ಇಲ್ಲ. ಇನ್ನು ವಟಕಣಿಕ, ವಟವೃಕ್ಷದ ಬೀಜ. ವಟಕಣಿಕ ಅಂದರೆ ಬೀಜ. ಬೀಜ ನೆಟ್ಟರೆ ವಟವೃಕ್ಷ ಹುಟ್ಟುತ್ತೆ. ಆದರೆ ಅದನ್ನು ಹುರಿದ್ರೆ ಹುಟ್ಟುತ್ತಾ? ಹುರಿದ ಬೀಜವನ್ನು ನೆಟ್ಟರೆ ಹುಟ್ಟೋದಿಲ್ಲ. ಯಾಕೆ? ಅದರಲ್ಲಿರೋ ಯಾವುದೋ ಒಂದು ಶಕ್ತಿ ನಾಶ ಆಯಿತು. ಮರ ಹುಟ್ಟಿಸುವ ಶಕ್ತಿ ಹುರಿದಾಗ ನಾಶ ಆಯಿತು. ಅದು ನಮ್ಮ ಕಣ್ಣಿಗೆ ಕಾಣಿಸ್ತದ? ಏನು ಶಕ್ತಿ ಇದೆ ಅಂತ ಕಣ್ಣಿಗೆ ಕಾಣಿಸ್ತದ? ಇಲ್ಲ. ಆದರೂ ಕೂಡ ನಾವು ಊಹೆ ಮಾಡಿ ತಿಳ್ಕೊತೀವಿ, ಇದು ಹುರಿತಾದ್ರಿಂದ ಏನೋ ಶಕ್ತಿ ನಾಶ ಆಯಿತು. ಅಥವಾ ಹುರಿದೇ ಇದ್ದರೂ ಕೂಡ
ಕೆಲವು ಮಣ್ಣಲ್ಲಿ ಆಗುತ್ತೆ, ಗಿಡ ಹುಟ್ಟುತ್ತೆ, ಕೆಲವು ಮಣ್ಣಲ್ಲಿ ಹುಟ್ಟೋದಿಲ್ಲ. ಬೀಜ ಬಿತ್ತಿದರೂ ಹುಟ್ಟೋದಿಲ್ಲ. ಅದೃಷ್ಟ ಬೇಕು, ಈಶ್ವರ ಬೇಕು, ಈಶ್ವರನ ಪ್ರೇರಣೆ ಬೇಕು, ಅದಕ್ಕೆ ಆಗಮ ಬೇಕು, ಎಲ್ಲ ಸಿದ್ಧ ಆಯಿತು. ಘೃತ 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 ಅಂದರೆ ತುಪ್ಪ. ತುಪ್ಪದಿಂದ ದೇಹದಲ್ಲಿ ಪೀನತ್ವ ಬರ್ತದೆ, ದೇಹ ಸ್ಥೂಲ ಆಗ್ತದೆ. ಆದರೆ ಎಷ್ಟೋ ಜನ ಎಷ್ಟು ತುಪ್ಪ ತಿಂತಾರೆ, ತೆಳ್ಳಗೆ ಇರ್ತಾರೆ. ಯಾಕೆ? ಇವನಲ್ಲಿ ತುಪ್ಪದಿಂದ ಸ್ಥೂಲತ್ವ ಬಂತು ಅಂತ ವೈದ್ಯರು ಹೇಳ್ತಾರೆ, ಅವನಿಗೆ ಆಗಿಲ್ಲ. ಯಾಕೆ? ಅದೃಷ್ಟ, ಈಶ್ವರ ಬೇಕು. ಅಥವಾ ಮೃತ ಶರೀರದಲ್ಲಿ, ಸತ್ತು ಹೋದ ಶರೀರದಲ್ಲಿ ತುಪ್ಪ ಹಾಕಿದರೆ ಯಾವ ವಿಕಾರವೂ ಆಗುವುದಿಲ್ಲ. ಆದ್ದರಿಂದ ಜೀವಸಿದ್ಧ ಆದ ಅದೃಷ್ಟ, ಈಶ್ವರ, ಇದನ್ನೆಲ್ಲ ಒಪ್ಪಲೇಬೇಕು. ಧೂಮಾಧಿವಾಸನ ಅಂತಂದರೆ ಈ ಮರಕ್ಕೆ ಕೆಲವು ಸಲ ಹೊಗೆ ಹಾಕ್ತಾರೆ, ಅದೊಂದು ಸಂಸ್ಕಾರ. ಅದರಿಂದ ಹೂವು ಹಣ್ಣು ಬಿಡ್ತದಂತೆ ಹೊಗೆ ಹಾಕಿದರೆ. ಆದರೆ ಒಣಗಿದ ಮರಕ್ಕೆ ಹೊಗೆ ಹಾಕಿದರೆ ಏನೂ ಇಲ್ಲ. ಬದುಕಿದ ಮರಕ್ಕೆ ಹೊಗೆ ಹಾಕಬೇಕು, ಹೂವು ಹಣ್ಣು ಬಿಡುತ್ತದೆ. ಆದರೆ ಎಲ್ಲ ಬಿಡುತ್ತದೆ ಅಂತ ನೇಮ ಇಲ್ಲ. ಕೆಲವು ಮರದಲ್ಲಿ ಬಿಡುತ್ತೆ, ಕೆಲವು ಮರದಲ್ಲಿ ಬಿಡೋದಿಲ್ಲ. ಔಷಧಿ ತಗೊಂಡ್ರೆ ಕೆಲವರು ಬದುಕ್ತಾರೆ, ಕೆಲವರು ಸಾಯ್ತಾರೆ. ಅದೆಲ್ಲ ಅದೃಷ್ಟ, ಈಶ್ವರನ ಒಂದು ಇಚ್ಛೆಯಿಂದ ನಡೆಯೋದು ಅಂತ ಒಪ್ಪಲೇಬೇಕು. ಆಗಮ ಇದನ್ನೆಲ್ಲ ಅತೀಂದ್ರಿಯ ಪದಾರ್ಥಗಳನ್ನು ಒಪ್ಪಲೇಬೇಕು. ಘೃತ ಧೂಮಾಧಿವಾಸನಂ. ಜಾತಿ ಸ್ಮೃತಿ. ಜಾತಿ ಸ್ಮೃತಿ ಅಂದರೆ ಕೆಲವರಿಗೆ ವಿಶೇಷ ಸಾಧನೆ ಮಾಡಿದಾಗ ಹಿಂದಿನ ಜನ್ಮದ ಸ್ಮೃತಿ ಬರ್ತದೆ. ನಾನು ಸ್ವರ್ಗದಲ್ಲಿದ್ದೆ, ನಾನು ನರಕದಲ್ಲಿದ್ದು ಬಂದವನು, ಹೀಗೆಲ್ಲ ಹೇಳ್ತಾರೆ. ಆದರೆ ಎಲ್ರಿಗೂ ಸಾಧನೆ ಮಾಡಿದಾಗ ಆ ರೀತಿ ಜಾತಿ ಸ್ಮರಣೆ ಬರ್ತದಾ? ಬರೋದಿಲ್ಲ. ಕೆಲವರಿಗೆ ಬಂತು, ಕೆಲವರಿಗೆ ಬರೋದಿಲ್ಲ. ಈ ಟೀಕಾಚಾರ್ಯರಿಗೆ ನೀವು ಪಶು ಆಗಿದ್ದೀರಾ ಅಂತ ಕೇಳಿದರು. ಅವ್ರಿಗೆ ಸ್ಮರಣೆ ಬಂದ್ಬಿಡ್ತು ಹಿಂದಿಂದೆಲ್ಲ. ಲೋಕದಲ್ಲಿ ಎಷ್ಟೋ ಮಂದಿಗೆ ಹೇಳ್ತಿರ್ತೀನಿ, ನೀನು ದನನ ಮನುಷ್ಯನ ಅಂತ ಇರ್ತಾರೆ. ಅವರಿಗೆಲ್ಲ ಹಿಂದಿನ ಜನ್ಮದ ಸ್ಮರಣೆ ಬರುತ್ತಾ? ಏನೂ ಇಲ್ಲ. ಅದಕ್ಕೆ ಕೆಲವರಿಗೆ ಈಶ್ವರ ಇಚ್ಛೆಯಿಂದ ಬರ್ತದೆ. ಜಾತಿ ಸ್ಮೃತಿ, ಅದೃಷ್ಟಾದಿ ಸಿದ್ಧಿ ಆಯಿತು. ಅಯಸ್ಕಾಂತ. ಅಯಸ್ಕಾಂತ ಕಬ್ಬಿಣವನ್ನು ತಿರುಗಿಸ್ತದೆ. ಅಯಸ್ಕಾಂತ ಮಣಿ ಹೋದಲ್ಲೆಲ್ಲ ಕಬ್ಬಿಣ ಹೋಗ್ತದೆ. ಕಬ್ಬಿಣದಲ್ಲಿ ಸ್ವತಃ ಅದು ಜಡ, ಅದರಲ್ಲಿ ಏನಾದರೂ ಚಲನವಲನ ಉಂಟಾ? ಇಲ್ಲ. ಆದರೆ ಅಯಸ್ಕಾಂತದಿಂದ ಕಬ್ಬಿಣ ತಿರುಗುತ್ತದೆ. ಅದರಿಂದ ಏನು ಸಿದ್ಧ ಆಯಿತು? ಅಚೇತನದಲ್ಲಿ ಚೇಷ್ಟಕತ್ವ ಇಲ್ಲದಿದ್ದರೂ ಕೂಡ ಆ ಅಯಸ್ಕಾಂತದಲ್ಲಿ ಚೇಷ್ಟಕತ್ವ ಇದೆ, ಕಬ್ಬಿಣವನ್ನು ತಿರುಗಿಸುವ ಶಕ್ತಿ ಇದೆ. ಅದು ನಮಗೆ ಕಾಣಿಸೋದಿಲ್ಲ, ಊಹೆ ಮಾಡೇ ತಿಳ್ಕೋಬೇಕು. ಸೂರ್ಯಕಾಂತಮಣಿ, ಅದಕ್ಕೆ ದಾಹಕತ್ವ ಶಕ್ತಿ ಇದೆ. ಸೂರ್ಯಕಾಂತ ಮಣಿಯಿಂದ ಬಿಸಿಲು ಬಿದ್ದರೆ ಕೆಳಗಡೆ ಪೇಪರ್ ಇಟ್ಟು ಸುಟ್ಟು ಹೋಗ್ತದೆ. ಆದರೆ ಅಚೇತನದಲ್ಲಿ ಇಂಥ ಶಕ್ತಿ ನಾವೆಲ್ಲೂ ನೋಡಿಲ್ಲ. ಎಲ್ಲ ಅಚೇತನದಲ್ಲಿಯೂ ಇಲ್ಲ, ಕೆಲವು ಅಚೇತನದಲ್ಲಿ ಇಂಥ ಶಕ್ತಿ ಇದೆ. ಸೂರ್ಯಕಾಂತ ಮಣಿಯಲ್ಲಿದೆ. ಅದು ಪರಮಾತ್ಮನ ಪ್ರೇರಣೆಯಿಂದ ಹಾಗಾಗ್ತದೆ ಅಂತ ಭಗವಂತನ ಒಪ್ಪಲೇಬೇಕು. ಸೂರ್ಯಕಾಂತ. ಅಂಬುಭಕ್ಷಣಂ. ಅಂಬುಭಕ್ಷಣ ಅಂದರೆ ನೀರು ಕುಡಿದ್ರೆ ತೃಪ್ತಿ ಆಗ್ತದೆ, ಆದರೆ ಮೃತ ಶರೀರದಲ್ಲಿ ತೃಪ್ತಿ ಆಗೋದಿಲ್ಲ. ನೀರು ಕುಡಿದವ್ರಿಗೆ ಎಲ್ರಿಗೂ ತೃಪ್ತಿ ಆಗ್ತದೆ ಅಂತ ನಿಯಮನೂ ಇಲ್ಲ. ಅಥವಾ ಯಾವುದೋ ಒಂದು ಪಾತ್ರೆಗೆ ನೀರು ಹಾಕಿದರೆ ಅಲ್ಲಿ ನೀರು ಪಚನ ಆಗ್ತದ? ಇಲ್ಲ. ಒಬ್ಬ ಜೀವ ಕುಡಿದ್ರೆ ಅದು ಪಚನವಾಗಿ ಮೂತ್ರ ರೂಪದಲ್ಲಿ ಹೊರಗೆ ಬರ್ತದೆ. ಕೆಲವರಿಗೆ ನೀರು ಕುಡಿದ್ರೇ ಆಗೋದಿಲ್ಲ, ನೀರೇ ಜೀರ್ಣ ಆಗೋದಿಲ್ಲ, ಆ ಥರನೂ ಉಂಟು. ಅದೆಲ್ಲ ಜೀವೇಶ್ವರ ಸಿದ್ಧಿಗೆ ಕಾರಣ ಆಗ್ತದೆ. ಪ್ರೇತ್ಯ ಭೂತಾತ್ಮೇಯಶ್ಚೈವ.
ಪ್ರೇತ್ಯ ಅಂದರೆ ಸತ್ತ ನಂತರದಲ್ಲಿ ದೇಹ ಏನಾಗ್ತದೆ, ಆ ಆ ಪಂಚಭೂತಗಳಲ್ಲಿ ಲಯ ಹೊಂದಿಬಿಡ್ತದೆ ದೇಹ. ಮರಣ ಆದಮೇಲೆ ಪಂಚಭೂತಗಳಲ್ಲಿ ಲಯ ಆಗ್ತದೆ. ಜೀವತ್ ಶರೀರಕ್ಕೆ ಆ ರೀತಿ ಲಯ ಆಗೋದುಂಟ? ಇಲ್ಲ. ಅದು ಈಶ್ವರ ಇಚ್ಛೆಯಿಂದ ಮಾತ್ರ ಆಗೋದು. ಜೀವ ಬಿಟ್ಟು ಹೋದ ಮೇಲೆ ಅದು ಪಂಚಭೂತಗಳಲ್ಲಿ ಲಯ ಹೊಂದಿಬಿಡ್ತದೆ. 5 ಭೂತ ಇರ್ತದೆ. ಗಾಳಿಯಲ್ಲಿ ಗಾಳಿ ಸೇರ್ಕೋತದೆ, ದೇಹದಲ್ಲಿದ್ದದ್ದು, ಮತ್ತು ಈ ಎಲುಬು ಇದೆಲ್ಲ ಭೂಮಿಯಲ್ಲಿ ಸೇರ್ತದೆ, ನೀರಿನಂಶ ನೀರಿನಲ್ಲಿ ಸೇರ್ತದೆ. ಹೀಗೆ ಪಂಚಭೂತಗಳಲ್ಲಿ ಲಯ ಹೊಂದಿಬಿಡ್ತದೆ. ಅದು ಬದುಕಿದಾಗ ಆಗೋದಿಲ್ಲ, ಆ ಥರ ಲಯ ಹೊಂದೋದಿಲ್ಲ. ಅಗ್ನಿ, ಎಲುಬು ಎಲ್ಲ ದೇಹದಲ್ಲಿ ಇದ್ದೇ ಇರ್ತದೆ. ಪ್ರೇತ್ಯ ಭೂತ ಅಪ್ಪೇಯಶ್ಚ. ಪ್ರೇತ್ಯ ಅಂದರೆ ಸತ್ತ ನಂತರದಲ್ಲಿ, ಭೂತಗಳಲ್ಲಿ ಪಂಚಭೂತಗಳಲ್ಲಿ ಅಪ್ಪೇಯ ಅಂದರೆ ಲಯ ಹೊಂದೋದು. ಇದು ಸತ್ತ ದೇಹಕ್ಕೆ ಮಾತ್ರ ಆಗ್ತದೆ, ಬದುಕಿದ ದೇಹಕ್ಕೆ ಆಗಲ್ಲ. ಇನ್ನು ದೇವತಾಭ್ಯುಪಯಾಚನಂ, ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಅಭೀಷ್ಟ ಸಿದ್ಧಿ ಆಗ್ತದೆ. ಎಷ್ಟೋ ಕಡೆ ಹೇಳ್ತಾರೆ, ಬಹಳ ಜಾಗೃತ ದೇವತೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಅಭೀಷ್ಟ ಸಿದ್ಧಿ ಆಗ್ತದೆ. ಅವನಿಗಾಗಿರ್ತದೆ, ಇವನಿಗೆ ಆಗಿರೋದಿಲ್ಲ. ದೇವತಾ ಯಾಚನೆ ಮಾಡಿದರೆ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಸಂಪತ್ತು ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರೋದಿಲ್ಲ. ಅದು ಅದೃಷ್ಟಕ್ಕೆ ಕಾರಣ ಆಯಿತು. ಅದೃಷ್ಟದಿಂದ ಹಾಗೆ ಹೇಳಬೇಕು. ಮೃತೆ ಕರ್ಮ ನಿವೃತ್ತಿಶ್ಚ. ಸಾಯೋ ತನಕ ಕೈಕಾಲ ಅಲ್ಲಾಡ್ತದೆ, ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ದೇಹ ಮೃತವಾಯಿತು ಅಂದರೆ ಎಲ್ಲ ವ್ಯಾಪಾರ ನಿಂತು ಹೋಗ್ತದೆ. ಯಾಕೆ? ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ಜೀವ ಹೋದದ್ದು, ಹೊರಗೆ ಬಂದದ್ದು, ಹೋದದ್ದು ಇವೆಲ್ಲ ಕಾಣಿಸೋದಿಲ್ಲ. ಹಾಗೆ ಇರ್ತಾನೆ, ಇದ್ದಕ್ಕಿದ್ದ ಹಾಗೆ ಏನು ಚಲನ ಇಲ್ಲ, ವಲನ ಇಲ್ಲ. ಕರ್ಮ ನಿವೃತ್ತಿ ಆಗಿಬಿಡ್ತದೆ. ಸತ್ತು ಕೂಡಲೇ, ದೇಹ ಶವ ಆದ ಕೂಡಲೇ ಕರ್ಮ ನಿವೃತ್ತಿ ಆಗ್ತದೆ. ಅದು ಕಾಣಿಸೋದಿಲ್ಲ. ಆದರೆ ಕರ್ಮ ನಿವೃತ್ತಿ ಆದದ್ರಿಂದ ಊಹೆ ಮಾಡಬೇಕು, ಜೀವ ಬಿಟ್ಟು ಹೋಗಿದ್ದಾನೆ, ಪ್ರಾಣ ಒಳಗಡೆ ಇಲ್ಲ, ಪ್ರಾಣದೇವರಿಲ್ಲ. ಇವೆಲ್ಲ ಪ್ರಮಾಣಮಿತಿ ನಿಶ್ಚಯ. ಇದರಿಂದ ಜೀವ, ಈಶ್ವರ, ಅದೃಷ್ಟ ಇವುಗಳನ್ನೆಲ್ಲ ಒಪ್ಪಬೇಕು. ಹೀಗೆ ಮೋಕ್ಷ ಧರ್ಮದಲ್ಲಿ ಹೇಳಿದ್ರಿಂದ ನಾಸ್ತಿಕ್ಯವಾದ ಸರಿಯಲ್ಲ. ಅತೀಂದ್ರಿಯ ಇದ್ದೇ ಇದೆ, ಪರಮಾತ್ಮ ಇದ್ದೇ ಇದ್ದಾನೆ, ಅವನೇ ಜಗತ್ಕಾರಣ ಅಂತ ಶಾಸ್ತ್ರದಿಂದಲೇ ತೀರ್ಮಾನ ಮಾಡಬೇಕು. ಶಾಸ್ತ್ರ ಪ್ರಮಾಣವೇ ಆಗಿದೆ, ಪ್ರತ್ಯಕ್ಷ ಒಂದೇ ಪ್ರಮಾಣ ಅಲ್ಲ. ಶಾಸ್ತ್ರ ಪ್ರಮಾಣ ಅಂತಂದಾಗಿ, ಶಾಸ್ತ್ರ ಅಂದರೆ ಏನು? ಅಲ್ಲಿ ಇನ್ನೊಂದು ಹೇಳ್ತಾರೆ, ದರ್ಶನಾಚ್ಯ ತಪ ಆದಿ ಫಲಸ್ಯ. ತಪಸ್ಸು ಮಾಡಿದರೆ ಅಥವಾ ಪಾಪ ಮಾಡಿದರೆ ಅದರ ಫಲನೂ ಕಂಡಿದೆ. ಈಗ ವೇದಾಧ್ಯಯನ, ಬ್ರಹ್ಮಚರ್ಯ, ಉತ್ಕಟ ತಪಸ್ಸು ಇದೆಲ್ಲ ಮಾಡಿದರೆ ಒಳ್ಳೆ ಮುಖದಲ್ಲಿ ತೇಜಸ್ಸು ಬರ್ತದೆ, ಪ್ರತ್ಯಕ್ಷ ಕಾಣ್ತಾ ಇದೆ ಇದು. ಅದೇ ಏನೂ ಇಲ್ಲದ ವ್ರಾತ್ಯನಿಗೆ ಅಂಥ ತೇಜಸ್ಸು ಇರೋದಿಲ್ಲ. ಆದ್ದರಿಂದ ಪುಣ್ಯ ಪಾಪಾದಿಗಳು, ತಪಸ್ಸು, ಪಾಪಕರ್ಮದಿಂದ ಏನೇನಾಗ್ತದೆ, ಕೆಲವು ರೋಗ ಬರ್ತದೆ ಪಾಪಕರ್ಮದಿಂದ, ಅದೆಲ್ಲ ಪ್ರತ್ಯಕ್ಷ ಸಿದ್ಧ ಆಗಿದೆ. ಯಾವ್ಯಾವ ಪಾಪದಿಂದ ಯಾವ್ಯಾವ ರೋಗ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂಥ ಪಾಪ ಮಾಡಿದವರು ಆ ರೋಗಕ್ಕೆ ಒಳಗಾದದ್ದನ್ನು ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಅತೀಂದ್ರಿಯ ವಸ್ತು ಇದೆ ಅಂತಲೇ ತೀರ್ಮಾನ ಆಗ್ತದೆ. ಪುಣ್ಯ ಪಾಪ ಅನ್ನೋ ಅತೀಂದ್ರಿಯ ಇದ್ದೇ ಇದೆ. ಶಾಸ್ತ್ರ ಅಂದರೆ ಯಾವುದು? ಋಗ್ಯಜು ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ. ಓಂ ಶಾಸ್ತ್ರಯೋನಿತ್ವಾತ್, ಓಂ ಶಾಸ್ತ್ರದಿಂದಲೇ ತಿಳ್ಕೋಬೇಕು ಜಗತ್ಕಾರಣ ಯಾರು ಅನ್ನೋದನ್ನು. ಹೌದು, ಶಾಸ್ತ್ರ ಅಂದ್ರೇನು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಭಾರತ, ಪಂಚರಾತ್ರಾಗಮ, ಮೂಲ ರಾಮಾಯಣ, ಇದಿಷ್ಟು ಶಾಸ್ತ್ರ ಅಂತ ಕರೀತಾರೆ. ಮತ್ತು ಇಷ್ಟೇ ಅಲ್ಲ, ಎಚ್ಚ ಅನುಕೂಲಮೇತಸ್ಯ, ಇದಕ್ಕೆ ಅನುಕೂಲವಾದದ್ದು ಯಾವುದಿದೆಯೋ ಅದು ಕೂಡ ಶಾಸ್ತ್ರವೇ. ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ ಅಥೋನ್ಯೋ ಗ್ರಂಥ ವಿಸ್ತಾರ ನೈವ ಶಾಸ್ತ್ರಂ. ಇದಿಷ್ಟು ಬಿಟ್ಟು ಬೇರೆ ಏನೇನೋ ಬರೆದ್ರೆ ಅದು ಶಾಸ್ತ್ರ ಅಲ್ಲ, ಕುವರ್ತಮ, ಕುಮಾರ್ಗ ಅಂತ ಸ್ಕಾಂದ ಪುರಾಣದಲ್ಲಿದೆ. ಮತ್ತು ಮೋಕ್ಷ ಧರ್ಮದಲ್ಲೇನೆ ಯಾವುದು ಪ್ರಮಾಣ ಶಾಸ್ತ್ರ ಅದನ್ನು ಸ್ಪಷ್ಟ ಹೇಳಿದ್ದಾರೆ. ಜನಮೇಜಯ ರಾಜ ವೈಶಂಪಾಯನ ಇವರ ಸಂವಾದ ಮಹಾಭಾರತ ಅಂದರೆ, ಅದರಲ್ಲಿ
ಜನಮೇಜಯ ರಾಜ ಕೇಳ್ತಾನೆ ವೈಶಂಪಾಯನರನ್ನ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ. ಸಾಂಖ್ಯಶಾಸ್ತ್ರ ಅಂತ ಒಂದಿದೆ, ಯೋಗಶಾಸ್ತ್ರ ಅಂತಿದೆ, ಪಾಶುಪತ ಶಾಸ್ತ್ರ ಅಂತಿದೆ, ಶೈವರದ್ದು. ಪಶುಪತಿ ಅಂದರೆ ಶಿವ, ಶಿವ ಸರ್ವೋತ್ತಮ ಅಂತ ಹೇಳುವ ಪಾಶುಪತ ಶಾಸ್ತ್ರ ಇದೆ, ವೇದಾರಣ್ಯಕ ಇದೆ, ಜ್ಞಾನಾನ್ಯತಾನಿ ಭಿನ್ನಾನಿ. ಇವೆಲ್ಲ ಭಿನ್ನ ಭಿನ್ನ ಮತಗಳು ಅಥವಾ ಒಂದೇ ಮತನೋ ಇದೆಲ್ಲ, ಅದನ್ನು ಹೇಳ್ರಿ ಅಂತ ಜನಮೇಜಯ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ ಯಾವುದೂ ಕೂಡ ಯಾವುದರಲ್ಲೂ ಐಕಮತ್ಯ ಇಲ್ಲ, ಅವೆಲ್ಲ ಭಿನ್ನ ಭಿನ್ನ ಮತಗಳು. ಹಾಗಾದರೆ ಅದರಲ್ಲಿ ಪ್ರಮಾಣ ಯಾವುದು ಅಂತ ಕೇಳಿದರೆ ಪಂಚರಾತ್ರವೇ ಪ್ರಮಾಣ ಅಂತ ಸಾಧನೆ ಮಾಡಿದ್ದಾರೆ. ಇಲ್ಲಿ ಸ್ವಾರಸ್ಯ ಅಂದರೆ, ಜನಮೇಜಯ ಕೇಳಿದ ಶಾಸ್ತ್ರಗಳ ಹೆಸರಿನಲ್ಲಿ ಪಂಚರಾತ್ರ ಸೇರೇ ಇಲ್ಲ. ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ ಇವುಗಳು ಒಂದೇನೋ ಸಮಾನವೋ ಅಥವಾ ಭಿನ್ನ ಭಿನ್ನನೋ? ಎಲ್ಲ ಭಿನ್ನ ಭಿನ್ನ ಮತ. ಸಾಂಖ್ಯರು ಯಾವುದೋ ಜಡವನ್ನು ಕಾರಣ ಅಂತಾರೆ, ಯೋಗದಿಂದಲೇ ಎಲ್ಲ ಸಿದ್ಧಿ ಆಗ್ತದೆ ಅಂತಾರೆ, ಪಾಶುಪತದಲ್ಲಿ ಪಶುಪತಿ ಅಂತಾರೆ, ವೇದದಲ್ಲಿ ವಿಷ್ಣು ಅಂತಾರೆ, ಎಲ್ಲ ಭಿನ್ನ ಭಿನ್ನ ಅಂತ ಹೇಳಿ ಉತ್ತರ ಕೊಟ್ಟು, ಆಮೇಲೆ ಪಂಚರಾತ್ರ ಪ್ರಮಾಣ, ಉಳಿದದ್ದೆಲ್ಲ ಭಿನ್ನಮತ. ಪಂಚರಾತ್ರ ಒಂದು ಪ್ರಮಾಣ, ಉಳಿದದ್ದೆಲ್ಲ ಭಿನ್ನಮತ ಅಂತ ಹೇಳಿಬಿಟ್ರು. ಪಂಚರಾತ್ರದ ಪ್ರಸ್ತಾಪನೆ ಬಂದಿಲ್ಲ. ಅದಕ್ಕೆ ಹಿಂಗಿಟ್ಕೋಬೇಕು. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಅಂತ ಜನಮೇಜಯನ ಪ್ರಶ್ನೆ ಪ್ರಾರಂಭ ಆಯಿತು. ಅದರಲ್ಲಿ ಪಂಚರಾತ್ರದ ಬಗ್ಗೆ ಕೇಳಿದಾನವ ಜನಮೇಜಯ. ಹ್ಯಾಕೆ ಕೇಳಿದ್ದಾನೆ? ವೇದಾರಣ್ಯಕ ಅನ್ನೋದರಲ್ಲಿ ಪಂಚರಾತ್ರ ಸೇರಿಸಿದ್ದಾನೆ. ಯಾಕೆ? ವೇದಾರಣ್ಯಕಕ್ಕೆ ಪಂಚರಾತ್ರ ವ್ಯಾಖ್ಯಾನ ರೂಪ, ಅದು ಮೂಲ. ವೇದಾರಣ್ಯ ಅನ್ನೋದು ಮೂಲ, ಇದು ಮೂಲಿ ಅಂದರೆ ವ್ಯಾಖ್ಯಾನ. ಆದ್ದರಿಂದ ಮೂಲಿ ಭಾವ, ಅದು ಮೂಲ, ಇದು ವ್ಯಾಖ್ಯಾನ. ಆ ರೀತಿ ಇರೋದರಿಂದ ವೇದಾರಣ್ಯಕ ಅನ್ನೋದರಲ್ಲಿ ಪಂಚರಾತ್ರ ಸೇರಿತು. ಅದನ್ನು ಸೇರಿಸ್ಕೊಂಡೇ ಜನಮೇಜಯ ಪ್ರಶ್ನೆ ಮಾಡಿದ. ಅದಕ್ಕೆ ಅವೆಲ್ಲ ಪರಸ್ಪರ ಭಿನ್ನ ಅಂತ ವೈಶಂಪಾಯನರು ಹೇಳಿ, ಪಂಚರಾತ್ರಕ್ಕೆ ನಾರಾಯಣ ರಚನೆ ಮಾಡಿದ್ದು ಪಂಚರಾತ್ರವನ್ನು, ಅದೊಂದು ವಿಶಿಷ್ಟ ಪ್ರಮಾಣ ಅಂತ ಮುಂದೆ ಸಾಧನೆ ಮಾಡಿದರು. ಅಲ್ಲಿ ಪಂಚರಾತ್ರ ಅಂದರೆ ಮತ್ತೆ ಅರ್ಥ ಏನು ಮಾಡಬೇಕು? ವೇದಾರಣ್ಯನೂ ಇಟ್ಕೋಬೇಕು. ಅದರಿಂದ ಬರೀ ಅಷ್ಟೇ ನೋಡಿದರೆ ಪಂಚರಾತ್ರದ ಪ್ರಸ್ತಾಪವೇ ಇಲ್ಲ ಅಂತ ಅನ್ನಿಸ್ತದೆ. ಜನಮೇಜಯನ ಪ್ರಶ್ನವಾಕ್ಯದಲ್ಲಿಯೂ ಕೂಡ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಅಂತ ಅವನು ಶಾಸ್ತ್ರದ ಲಿಸ್ಟ್ ಕೊಡುವಾಗ ವೇದಾರಣ್ಯದಿಂದ ಪಂಚರಾತ್ರವನ್ನು ಇಟ್ಟುಕೊಂಡಿದ್ದಾನೆ, ಅದರಲ್ಲಿ ಸೇರಿಸಿದ್ದಾನೆ. ಇವರು ಕೂಡ ಇವು ಭಿನ್ನ ಅಂತ ಹೇಳುವಾಗ ವೇದಾರಣ್ಯಕದಲ್ಲಿ ಪಂಚರಾತ್ರನ ಸೇರಿಸಿದರು. ಆದರೆ ಇದರಲ್ಲಿ ವಿಶಿಷ್ಟ ಪ್ರಮಾಣ ಯಾವುದು? ಎಲ್ಲ ಭಿನ್ನ ಭಿನ್ನ ಹೌದು, ಆದರೆ ಪ್ರಮಾಣ ಯಾವುದು ಅಂತ ಕೇಳಿದ ಮೇಲೆ ಪಂಚರಾತ್ರ ಪ್ರಮಾಣ ಅಂತಂದರೆ ವೇದನು ಪ್ರಮಾಣ ಅಂತಲೇ ಹೇಳಿದಂಗೆ ಆಯಿತು. ವೇದಾರಣ್ಯಕವು ಪ್ರಮಾಣನೇ. ಅದನ್ನು ಆಚಾರ್ಯ ಹೇಳ್ತಿದ್ದಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಇತಿ ಆರಭ್ಯ ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ. ವೇದ ಮತ್ತು ಪಂಚರಾತ್ರ ಒಂದೇ, ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತರ ಏನು ಕೊಟ್ಟರು? ಪಂಚರಾತ್ರ ಶೈವ ಪ್ರಾಮಾಣ್ಯ ಮುಕ್ತಂ. ಪಂಚರಾತ್ರ ಒಂದೇ ಪ್ರಾಮಾಣ್ಯ ಅಂದರು. ಪಂಚರಾತ್ರ ಕೇಳೇ ಇಲ್ವಲ್ರಿ ಅಂತಂದರೆ ವೇದಾರಣ್ಯಕ ಅನ್ನೋದರಿಂದ ಕೇಳಿದ್ದೀನಿ ನೀನು, ಅದಕ್ಕೆ ಉತ್ತರ ಹೇಳಿದ್ದೀನಿ ಅಂತ ಅರ್ಥ. ಇತರೇಷಾಂ ಭಿನ್ನಮತತ್ವ ಪ್ರದರ್ಶ. ಬೇರೆದ್ದೆಲ್ಲ ಸಾಂಖ್ಯ ಯೋಗ ಎಲ್ಲ ಭಿನ್ನಮತ ಅಂಥೇಳಿ ಪ್ರದರ್ಶ. ಏನು ಹೇಳಿದರು? ಈ ವಾಕ್ಯದಿಂದ ಪ್ರದರ್ಶನ ಮಾಡಿ ಪಂಚರಾತ್ರಕ್ಕೇನೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ಇತರೇಷಾಂ ಭಿನ್ನಮತತ್ವ ಪ್ರದರ್ಶ ಪ್ರಾಮಾಣ್ಯಂ ಪಂಚರಾತ್ರ ಶೈವ ಪ್ರಾಮಾಣ್ಯ ಮುಕ್ತಂ. ಬೇರೆ ಎಲ್ಲ ಭಿನ್ನಮತ, ಪಂಚರಾತ್ರ ಒಂದು ಪ್ರಮಾಣಭೂತವಾದ ಮತ ಅಂತ ಮೋಕ್ಷ ಧರ್ಮದಲ್ಲಿದೆ. ಆದ್ದರಿಂದ ಅದು ಕೂಡ ಶಾಸ್ತ್ರ ಅಂತ ಆಯಿತು. ಋಗ್ವೇದಾದಿಗಳೇ ಶಾಸ್ತ್ರ ಅಂತ. ಸ್ಕಾಂದ ಪುರಾಣದಲ್ಲೂ ಪಂಚರಾತ್ರ ಸೇರಿಸೇ ಇದ್ದಾರೆ. ಇನ್ನು ಶಾಸ್ತ್ರಯೋನಿತ್ವಾತ್ ಅನ್ನೋದಕ್ಕೆ
ಬೇರೆಯವರು ಏನು ಅರ್ಥ ಮಾಡ್ತಾರೆ ಅದನ್ನು ಖಂಡನೆ ಮಾಡ್ತಾರೆ ಆಚಾರ್ಯ. ಶಾಸ್ತ್ರಂ ಯೋನಿ ಪ್ರಮಾಣಂ ಅಸ್ಯೇತಿ ಶಾಸ್ತ್ರ ಯೋನಿ. ಶಾಸ್ತ್ರವೇ ಯೋನಿ ಅಂದರೆ ಪ್ರಮಾಣ, ಶಾಸ್ತ್ರವೇ ಪ್ರಮಾಣವಾಗಿ ಉಳ್ಳದ್ದು ಜಗತ್ಕಾರಣ. ಅಂದರೆ ಜಗತ್ಕಾರಣ ಯಾರು ಅನ್ನೋದನ್ನು ಶಾಸ್ತ್ರ ಪ್ರಮಾಣದಿಂದ ತಿಳಿಬೇಕು. ಯೋನಿ ಅಂದರೆ ಪ್ರಮಾಣ ಅಂತ ಅರ್ಥ, ಕಾರಣ ಅಂತ ಅರ್ಥ ಇಟ್ಟುಕೊಂಡು ಕೆಲವರು ಪರಮಾತ್ಮನು ನಾರಾಯಣನು ಶಾಸ್ತ್ರಕ್ಕೆ ಕಾರಣನಾದ್ದರಿಂದ, ಶಾಸ್ತ್ರ ಅಂದರೆ ವೇದಾದಿಗಳು, ಅವುಗಳಿಗೆಲ್ಲ ಕಾರಣ ಅಂದರೆ ರಚನೆ ಮಾಡಿದ್ದರಿಂದ ಅವನು ಜಗತ್ಕಾರಣ ಅಂತ ಅರ್ಥ ಮಾಡ್ತಾರೆ. ಶಾಸ್ತ್ರ ಯೋನಿತ್ವಾತ್, ಯೋನಿ ಅಂದರೆ ಕಾರಣ, ಶಾಸ್ತ್ರ ಕಾರಣತ್ವಾತ್, ಶಾಸ್ತ್ರ ರಚನೆ ಮಾಡಿದ್ದರಿಂದ ಅವನು ಜಗದ್ ರಚನೆ ಮಾಡಿದ್ದಾನೆ ಅಂತ. ಇದು ಅಸಂಗತ. ಒಂದು ಶಾಸ್ತ್ರ ಬರೆದು ಕೂಡಲೇ ಜಗದ್ ರಚನೆ ಮಾಡೋ ಸೃಷ್ಟಿ ಶಕ್ತಿ ಇರ್ತದೆ ಅವರಿಗೆ. ಜಗದ್ ರಚನೆ ಮಾಡಿದ್ದರಿಂದ ಶಾಸ್ತ್ರ ರಚನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಬೇಕಾದರೆ. ಶಾಸ್ತ್ರ ರಚನೆ ಮಾಡಿದ್ದರಿಂದ ಇಡೀ ಜಗಜ್ಜನ್ಮಾದಿ ಕಾರಣ ಅಂತ ಸಾಧನೆ ಮಾಡೋದು ಅದು ಸರಿ ಹೋಗೋದಿಲ್ಲ. ಅದರಿಂದ ಯೋನಿ ಅಂದರೆ ಕಾರಣ ಅಂತ ಅರ್ಥ ಇಟ್ಟುಕೊಂಡು ಶಾಸ್ತ್ರಕ್ಕೆ ಕಾರಣ ಆದ್ದರಿಂದ ಜಗತ್ತಿಗೆ ಕಾರಣ ಅಂತ ಹೇಳೋದು ಸರಿಯಲ್ಲ. ಸಣ್ಣದಕ್ಕೆ ಕಾರಣ ಆದವನು ದೊಡ್ಡದಕ್ಕೆ ಕಾರಣ ಆಗಬೇಕು ಅಂತ ನಿಯಮ ಇದೆಯಾ? ಗುಡಿಸಲು ಕಟ್ಟಿದವನು ವಿಧಾನಸೌಧ ಕಟ್ಟಿದ್ದಾನೆ ಅಂತ ಹೇಳಿದಂಗೆ ಆಗ್ತದೆ. ವಿಧಾನಸೌಧ ಗುಡಿಸಲು ಕಟ್ಟಿದ್ದರಿಂದ ಇವನೇ ವಿಧಾನಸೌಧ ಕಟ್ಟಿದ್ದಾನೆ ಅಂತಂದರೆ ಎಷ್ಟು ಅಸಂಗತ. ಹಾಗೆ ಬರೀ ಶಾಸ್ತ್ರ ರಚನೆ ಮಾಡಿದ್ರಿಂದ ಇಡೀ ಜಗತ್ತನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಿದರೆ ಅಸಂಗತ. ಮತ್ತು ಶಾಸ್ತ್ರಕ್ಕೆ ರಚನೆ ಇಲ್ಲವೇ ಇಲ್ಲ, ಅಪೌರುಷೇಯ. ವೇದಕ್ಕೆ ಪರಮಾತ್ಮ ಕಾರಣನೇ ಅಲ್ಲ, ವೇದವನ್ನು ರಚನೆ ಮಾಡಿದವನಲ್ಲ ಅವನು, ಅದು ಅಪೌರುಷೇಯ. ಆದ್ದರಿಂದ ಶಾಸ್ತ್ರ ಯೋನಿತ್ವಾತ್ ಅನ್ನೋದಕ್ಕೆ ಶಾಸ್ತ್ರಸ್ಯ ಯೋನಿ, ಶಾಸ್ತ್ರಕ್ಕೆ ಕಾರಣ. ಹೀಗೆ ಷಷ್ಠಿ ತತ್ಪುರುಷ ಇಟ್ಟುಕೊಂಡು ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ ಮಾಡೋದು ಸರಿಯಲ್ಲ. ಶಾಸ್ತ್ರಂ ಯೋನಿ ಅಸ್ಯ ಅಂತ ಬಹುರಿಹಿ ಮಾಡಿ ಶಾಸ್ತ್ರವೇ ಪ್ರಮಾಣವಾಗಿ ಉಳ್ಳದ್ದು ಜಗತ್ಕಾರಣ ಅಂದರೆ ಶಾಸ್ತ್ರ ಪ್ರಮಾಣದಿಂದ ತಿಳಿಬೇಕು ಅಂತ ಹೇಳಿದಂಗೆ ಆಗ್ತದೆ. ಇದ್ರ ಮೇಲೆ ಪ್ರಶ್ನೆ, ಅಜ್ಞಾನಾಂ ಪ್ರತೀಯಮಾನಮಪಿ ನೇತರೇಷಾಂ ಶಾಸ್ತ್ರಯೋನಿತ್ವಂ. ಇನ್ನು ಶಾಸ್ತ್ರ ನೋಡಿದರೂ ಕೂಡ ಅದು ಶಾಸ್ತ್ರನಲ್ಲೇ ತಿಳ್ಕೊಳ್ಳೋಣ. ಶಾಸ್ತ್ರ ನೋಡಿದ್ರೇನೆ ರುದ್ರಾದಿಗಳು ಜಗತ್ಕಾರಣ ಅಂತ ಕಾಣ್ತದೆ. ಶಾಸ್ತ್ರದಲ್ಲಿಯೂ ಕೂಡ ರುದ್ರ ಸೂಕ್ತಗಳು ಇವೆಲ್ಲ ಇದೆ, ಅದರಲ್ಲಿ ಮತ್ತೆ ರುದ್ರ ಜಗತ್ಕಾರಣ ಅಂತ ಅಲ್ಲಿಯೂ ಕಾಣಿಸ್ತದೆ. ಶಾಸ್ತ್ರದಲ್ಲೇ ತಿಳ್ಕೊತೀವಿ ಅಂತಂದರೆ ಅಜ್ಞಾನಾಂ ಪ್ರತೀಯಮಾನಮಪಿ, ಅಜ್ಞರಿಗೆ ಆ ರೀತಿ ಕಾಣಿಸ್ತದೆ. ಶಾಸ್ತ್ರ ಪ್ರತಿಪಾದ್ಯ ರುದ್ರ ಅಂತ ಅಜ್ಞರ ದೃಷ್ಟಿಯಲ್ಲಿ ಕಾಣಿಸ್ತದೆ. ಆದರೆ ಅವರಿಗೆ ಶಾಸ್ತ್ರ ಯೋನಿತ್ವ ಇಲ್ಲ. ಇತರೇಷಾಂ ಅಂದರೆ ರುದ್ರಾದಿಗಳು ಜಗತ್ಕಾರಣ ಅಂತ ಹೇಳಿ ಶಾಸ್ತ್ರಗಮ್ಯರಲ್ಲ. ಅಜ್ಞರಿಗೆ ಆ ರೀತಿ ಭ್ರಾಂತಿ ಬರ್ತದೆ. ಯಾಕೆ ಅಜ್ಞರಿಗೆ ಮಾತ್ರ ಹಾಗೆ ಭ್ರಾಂತಿ ಬಂತಂತ ಯಾಕೆ ಅಂದರೆ ಓಂ ತತ್ವ ಸಮನ್ವಯಾತ್. ಓಂ ಎಲ್ಲ ಶಬ್ದಗಳು ವಿಷ್ಣುವಿನಲ್ಲೇ ಸಮನ್ವಯ ಹೊಂದದೆ, ಇದು ಜ್ಞಾನಿಗಳಿಗೆ ಗೊತ್ತು. ಆದ್ದರಿಂದ ಏಕೋ ರುದ್ರೋ ನ ದ್ವಿತೀಯ ಯತಸ್ಥೆ, ಸೃಷ್ಟಿಗಿಂತ ಮುಂಚೆ ರುದ್ರ ಒಬ್ಬ ಇದ್ದ, ಅವನಿಂದ ಎಲ್ಲ ಸೃಷ್ಟಿ ಆಯಿತು ಅಂದರೆ ವಿಷ್ಣು ಒಬ್ಬ ಇದ್ದ, ಅವನಿಂದ ಎಲ್ಲ ಸೃಷ್ಟಿ ಆಯಿತು. ಹೀಗೆ ರುದ್ರ ಶಬ್ದಕ್ಕೆ ವಿಷ್ಣುವಿನಲ್ಲಿ ಸಮನ್ವಯ ಇದೆ. ಆ ಸಮನ್ವಯ ಅಜ್ಞರಿಗೆ ಗೊತ್ತಿಲ್ಲ, ಆದ್ದರಿಂದ ರುದ್ರ ಕಾರಣ ಅಂತ ತಿಳ್ಕೊತಾರೆ. ಆದರೆ ಅಜ್ಞರಿಗೆ ಆ ರೀತಿ ಪ್ರತೀಯಮಾನವಾದರೂ ರುದ್ರದೇವರಿಗೆ ಕಾರಣತ್ವ ಇಲ್ಲ. ಯಾಕೆ? ಆ ರುದ್ರ ಶಬ್ದಕ್ಕೆ ವಿಷ್ಣುವಿನಲ್ಲೇ ಸಮನ್ವಯಾತ್, ತತ್ವ ಸಮನ್ವಯಾತ್ ಅಂತ. ತತ್ವ ಅಂದರೆ ವಿಷ್ಣುರೇವ ಶಾಸ್ತ್ರಯೋನಿ, ಶಾಸ್ತ್ರ ಪ್ರತಿಪಾದ್ಯ. ಯಾಕೆ? ಸಮನ್ವಯಾತ್, ಎಲ್ಲ ಶಬ್ದಗಳು ವಿಷ್ಣುವಿನಲ್ಲೇ ಸಮನ್ವಯ ಹೊಂದೋದ್ರಿಂದ. ಸಮನ್ವಯ ಹೊಂದೋದು ಅಂದರೆ ಏನು? ಅನ್ವಯ ಸಮನ್ವಯ. ಅನ್ವಯ ಅಂದ್ರೆ ಏನು? ಅನ್ವಯ ಉಪಪತ್ಯಾದಿ ಲಿಂಗಂ, ಉಪಪತ್ತಿ ಮೊದಲಾದ ಲಿಂಗ. ಲಿಂಗ ಅಂದರೆ ಜ್ಞಾಪಕ. ಉಪಪತ್ತಿ ಮೊದಲಾದ ಜ್ಞಾಪಕಗಳಿದೆ, ಅದನ್ನು ಹೇಳಿದ್ದಾರೆ ಬೃಹತ್ ಸಂಹಿತ ಅನ್ನೋ ಗ್ರಂಥದಲ್ಲಿ. ಉಪಕ್ರಮೋಪಸಂಹಾರವು ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಉಪಕ್ರಮ ಅಂದರೆ
ಒಂದು ಕಡೆ ಸಂದೇಹ ಬಂದಾಗ ಮೊದಲೇನಿದೆ ಅಂತ ನೋಡಬೇಕು. ಈಗ ಏಕೋ ರುದ್ರ ಒಬ್ಬ ಇದ್ದ ಸೃಷ್ಟಿ ಮಾಡಿದ ಅಂತಿದೆ, ಮೊದಲೇನಿದೆ ಅಂತ ನೋಡಬೇಕು. ಮೊದಲು ವಿಷ್ಣುವಿನ ಹೆಸರಿದ್ದು ಮಧ್ಯದಲ್ಲಿ ರುದ್ರ ಅಂತ ಬಂದಿದ್ದರೆ ಅವನನ್ನೇ ಹಂಗೆ ಕರೆದಿದ್ದಾರೆ ಅಂತ ಅರ್ಥ. ಉಪಸಂಹಾರ, ಕೊನೆಯಲ್ಲಿ ಏನಿದೆ ಉಪಸಂಹಾರ ಮಾಡುವಾಗ ಅದನ್ನು ನೋಡಬೇಕು. ಉಪಕ್ರಮ, ಉಪಸಂಹಾರ. ಅಭ್ಯಾಸ ಅಂತಂದರೆ ಒಂದು ಪ್ರಕರಣದ ಆದಿಯಲ್ಲಿರೋದು ಉಪಕ್ರಮ, ಕೊನೆಯಲ್ಲಿರೋದು ಉಪಸಂಹಾರ. ಅಭ್ಯಾಸ ಅಂದರೆ ಅನೇಕ ಬಾರಿ ಹೇಳೋದು, ಏಕಪ್ರಕಾರವಾಗಿ ಅಸಕೃದುಕ್ತಿ, ಒಂದೇ ರೀತಿಯಲ್ಲಿ ಅನೇಕ ಬಾರಿ ಹೇಳೋದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಅಪೂರ್ವತ ಅಂದರೆ ಬೇರೆ ಪ್ರಮಾಣದಿಂದ ಸಿದ್ಧವಾಗದೇ ಇರುವ ಅಪೂರ್ವ ವಿಷಯ ಹೇಳೋದು. ಫಲ ಅಂತಂದರೆ ಫಲವುಳ್ಳಂತಹ ಪ್ರಮೇಯವನ್ನು ಪ್ರತಿಪಾದನೆ ಮಾಡಿದರೆ ಅದಕ್ಕೆ ಫಲ ಅಂತ ಹೆಸರು. ಫಲವುಳ್ಳಂತಹ ಪ್ರಮೇಯವನ್ನು ಪ್ರತಿಪಾದನೆ ಮಾಡಬೇಕು. ಇನ್ನು ಅರ್ಥವಾದ ಅಂದರೆ ಯಾವುದಾದ್ರೂ ಒಂದು ವಿಷಯ ಹೇಳಿ ಅದನ್ನು ಸ್ತುತಿ ಮಾಡೋದು, ಅಥವಾ ನಿಷೇಧ ಮಾಡಿದಾಗ ನಿಂದ ಮಾಡೋದು, ಅದರ ಬಗ್ಗೆ ಉಪಾಖ್ಯಾನ ಹೇಳೋದು. ಒಬ್ಬರೇ ಉಪಾಖ್ಯಾನ ಹೇಳಿದರೆ ಅದು ಪರಕೃತಿ, ಅನೇಕರು ಮಾಡಿದ ಉಪಾಖ್ಯಾನಗಳನ್ನು ಹೇಳಿದರೆ ಪುರಾಕಲ್ಪ. ಇದಕ್ಕೆಲ್ಲ ಅರ್ಥವಾದ ಅಂತ ಕರೀತಾರೆ. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ ಅಂತ 4 ಥರ. ಇನ್ನು ಉಪಪತ್ತಿ ಅಂದರೆ ಯುಕ್ತಿ, ಅದನ್ನೇ ಮೊದಲಿಟ್ಕೊಂಡದ್ದು. ಅನ್ವಯ ಉಪಪತ್ಯಾದಿ ಲಿಂಗಂ ಅಂದರೆ ಉಲ್ಟಾ ಹೇಳ್ಕೊಂಡು ಬರಬೇಕು. ಉಪಪತ್ತಿಯಿಂದ ನೋಡಿಕೊಂಡು ಬಂದಾಗ ಇವೆಲ್ಲ ಸಿಗ್ತದೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ. ಉಪಪತ್ಯಾದಿ ಅಂತ ಹಿಂದಿನಿಂದ ಹೇಳಿದ್ರೆ ಅಷ್ಟೇ. ಆ ಉಪಪತ್ತಿಯ ಮೊದಲಾದದ್ದು ಯಾವ ವಾಕ್ಯಕ್ಕೆ ಎಲ್ಲಿ ತಾತ್ಪರ್ಯ ಅಂತ ತಾತ್ಪರ್ಯ ನಿರ್ಣಾಯಕ. ಒಂದು ವಾಕ್ಯ ಹೇಳಿದರೆ ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೆ ಇದನ್ನು ಅಂತ ನಿರ್ಣಯ ಮಾಡಲಿಕ್ಕೆ ಇದನ್ನೆಲ್ಲ ನೋಡಬೇಕು. ಹಾಗೆಯೇ ಇದು ಉಂಟು. ಶಬ್ದಾರ್ಥ ನಿರ್ಣಯ ಮಾಡಲಿಕ್ಕೂ ಕೂಡ ಕೆಲವಿದೆ. ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಅಂತ ಹೇಳಿ ಆಗಮಾರ್ಥ ನಿರ್ಣಯ ಮಾಡಲಿಕ್ಕೆ ಅವುಗಳು ಕೂಡ ಇದೆ. ಎರಡೂ ಇಟ್ಕೋಬೇಕು. ತಾತ್ಪರ್ಯ ಲಿಂಗಗಳು ಅದು ಅರ್ಥ ನಿರ್ಣಾಯಕಗಳು. ಆಗಮಾರ್ಥ ಮಾತ್ರ, ಅರ್ಥ ಮಾತ್ರ, ಶಬ್ದಕ್ಕೇನರ್ಥ ಅಂತ ನಿರ್ಣಯ ಮಾಡಲಿಕ್ಕೆ ಅದು. ಇವುಗಳಿಂದ ಸಮ್ ಅಂದರೆ ಸಮ್ಯಕ್ ವಿಚಾರ್ಯಮಾಣೆ. ಅಂದರೆ ಬಲಾಬಲ. ಇದರಲ್ಲಿ ಯಾವುದು ಬಲ, ಯಾವುದು ಪ್ರಬಲ, ಯಾವುದು ದುರ್ಬಲ ಅಂತ ವಿಚಾರ ಮಾಡಿದಾಗ ಅದರ ತಾತ್ಪರ್ಯ ಗೊತ್ತಾಗ್ತದೆ. ಆದ್ದರಿಂದ ರುದ್ರ ಶಬ್ದ ಇದ್ದರೂ ಕೂಡ ಆ ವಾಕ್ಯದ ತಾತ್ಪರ್ಯ ಏನು? ವಿಷ್ಣುವೇ ಜಗತ್ಕಾರಣ ಅನ್ನೋದರಲ್ಲಿ ತಾತ್ಪರ್ಯ. ಅಂಥೇಳಿ ಹೀಗೆ ಸಮನ್ವಯ ಅಂದರೆ ವೇದ ನೋಡುವಾಗ ಈ ಉಪಪತ್ಯಾದಿ ಲಿಂಗಗಳಿಂದ ಅದರಲ್ಲಿ ಪ್ರಬಲ ಯಾವುದು, ದುರ್ಬಲ ಯಾವುದು ಅಂತ ವಿಚಾರ ಮಾಡಿ ಯಾವುದರ ಆನುಗುಣ್ಯ ಇದೆ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದಾಗ ವಿಷ್ಣು ಅಂತಲೇ ಆಗ್ತದೆ. ಆದ್ದರಿಂದ ಅಜ್ಞರಿಗೆ ಮೇಲ್ನೋಟಕ್ಕೆ ರುದ್ರನೇ ಜಗತ್ಕಾರಣ, ರುದ್ರನೇ ಶಾಸ್ತ್ರ ಪ್ರತಿಪಾದ್ಯ ಅಂತ ಅನಿಸಿದರೂ ಕೂಡ ಜ್ಞಾನಿಗಳು ಉಪಪತ್ಯಾದಿ ಲಿಂಗಗಳಿಂದ ವಿಚಾರ ಮಾಡಿದಾಗ ಅಲ್ಲಿ ವಿಷ್ಣು ಅಂತಲೇ ಗೊತ್ತಾಗೋದು. ಈಗ ಯಾರೋ ಒಬ್ಬ ತನ್ನ ಮಗನಿಗೆ ಹೇಳ್ತಾನೆ, ಹೋಗಬೇಡ, ಅವ್ರ ಮನೆಗೆ ಹೋಗಬೇಡ ಅಂತಾನೆ. ಇವನು ಹೋಗ್ತೀನಿ ಅಂತ ಹಠ ಮಾಡಿದಾಗ, ಹಾಗಾದ್ರೆ ಹೋಗಿ ವಿಷ ಕೊಡು, ಸಾಯಿ ಅಂತಾನೆ. ಅಜ್ಞರಿಗೆ ಏನು ಅರ್ಥ ಆಗ್ತದೆ? ಓ, ಅಪ್ಪ ಮಗನಿಗೆ ವಿಷ ಕೊಡ್ಲಿಕ್ಕೆ ಹೇಳಿದ ಅಂತ ಅಜ್ಞರಿಗೆ ಗೊತ್ತಾಗ್ತದೆ. ಜ್ಞಾನಿಗಳು ಏನು ತಿಳ್ಕೊತಾರೆ? ತಾಯಿ ಇವರೆಲ್ಲ ಏನು ತಿಳ್ಕೊತಾರೆ? ಅಲ್ಲಿ ಹೋದರೆ ಅವರು ಶತ್ರುಗಳು, ನಿನಗೆ ಅನರ್ಥ ಮಾಡ್ತಾರೆ ಅನ್ನೋದರಲ್ಲಿ ತಾತ್ಪರ್ಯ ಹೊರತು ವಿಷ ಕುಡಿ ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ. ಅಲ್ಲಿ ಹೋಗಬೇಡ ಅನ್ನೋದರಲ್ಲಿ ತಾತ್ಪರ್ಯ. ಈ ರೀತಿ ವಾಕ್ಯ ಒಂದಿರ್ತದೆ, ಅದರ ತಾತ್ಪರ್ಯ ಅರ್ಥ ಬೇರೆ ಇರ್ತದೆ. ಅದು ಅಜ್ಞರಿಗೆ ಆ ತಾತ್ಪರ್ಯ ಅರ್ಥ ಗೊತ್ತಾಗೋದಿಲ್ಲ. ಉಪಪತ್ಯಾದಿ ಲಿಂಗಗಳಿಂದ ವಿಚಾರ ಮಾಡಿದಾಗ ವೇದದ ತಾತ್ಪರ್ಯ ಏನು? ವಿಷ್ಣುವೇ ಜಗತ್ಕಾರಣ ಅಂತ ಗೊತ್ತಾಗ್ತದೆ. ಅದನ್ನೇ ಮುಂದೆ ಸಮನ್ವಯಾಧ್ಯಾಯದಲ್ಲಿ ತೋರಿಸ್ತಾರೆ.
ಯಾವ್ಯಾವ ಶಬ್ದ ಇದೆ ಅದಕ್ಕೆ ವಿಷ್ಣು ಅಂತ ಅರ್ಥ ಮಾಡಬೇಕು. ಯಾಕೆ? ಆ ಉಪಪತ್ಯಾದಿ ಲಿಂಗಗಳನ್ನು ತೋರಿಸ್ತಾರೆ. ಅದೇ ಸಮನ್ವಯ ಅಧ್ಯಾಯ. ಉಪಕ್ರಮಾದಿ ತಾತ್ಪರ್ಯಲಿಂಗೈ ಸಮ್ಯಕ್ ನಿರೂಪ್ಯಮಾಣೆ ತದೇವ ಶಾಸ್ತ್ರಗಮ್ಯಂ. ಮತ್ತು ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ವೇದದಲ್ಲಿ ಏನು ವಿಧಿವಾಕ್ಯ ತಗೊಳ್ರಿ, ನಿಷೇಧ ವಾಕ್ಯ ತಗೊಳ್ಳಿ, ಎಲ್ಲವೂ ನನ್ನನ್ನೇ ಹೇಳೋದು ಅಂತ ಕೃಷ್ಣ ಹೇಳಿದ್ದಾನೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋಪೋಹ್ಯೈತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ವಿಧಿವಾಕ್ಯ ಏನೇನು ವಿಧಿವಾಕ್ಯ ಇದೆ? ವಸಂತೆ ವಸಂತೆ ಜ್ಯೋತಿಷಾಯ ಜೇತ, ಪ್ರತಿ ವಸಂತ ಋತುವಿನಲ್ಲಿ ಜ್ಯೋತಿರ್ಯಾಗ ಮಾಡಬೇಕು. ಅಹರಹ ಸಂಧ್ಯಾಮುಪಾಸೀತ, ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಬೇಕು. ಹೀಗೆಲ್ಲ ಬೇಕಾದಷ್ಟು ವಿಧಿವಾಕ್ಯಗಳಿದೆ. ಅದರ ತಾತ್ಪರ್ಯ ಏನು? ನನ್ನನ್ನು ಉದ್ದೇಶಿಸಿಕೊಂಡೇ ವಿಧಾನ ಮಾಡೋದು, ಅಂದರೆ ನನ್ನ ಪ್ರೀತಿಗಾಗಿ ಯಾಗ ಮಾಡ್ರಿ ಅಂತ ಕೃಷ್ಣ ಹೇಳಿದ ಮಾತು. ಹೀಗೆ ಮಾಂ ವಿಧತ್ತೆ ಅಂದರೆ ನನ್ನನ್ನು ವಿಧಾನ ಮಾಡೋದು ಅಂತಲ್ಲ, ವಿಧಾನ ಮಾಡೋದು ಯಾಗವನ್ನೇ. ನನ್ನ ಪೂಜಾರೂಪವಾಗಿ ಯಾಗ ಮಾಡ್ರಿ, ನನ್ನನ್ನು ಉದ್ದೇಶಿಸಿ ಮಾಡ್ರಿ, ಈ ರೀತಿ ಸಮನ್ವಯ ಮಾಡಬೇಕು. ಹಾಗೆ ಮಾಂ ವಿಧತ್ತೆ ಅಭಿಧತ್ತೆ ಮಾಂ, ಇಂದ್ರ ಇತ್ಯಾದಿ ಶಬ್ದ ಘಟಿತವಾದ ವಾಕ್ಯ ಇದೆ. ಆ ಇಂದ್ರ ಇತ್ಯಾದಿ ಶಬ್ದಗಳನ್ನು ಹೇಳುವ ಶ್ರುತಿಯೂ ಕೂಡ ಮಾಂ ಅಭಿಧತ್ತೆ, ನನ್ನನ್ನೇ ಹೇಳೋದದು. ಯಾಕೆ ಅಂದರೆ ಇಂದ್ರ ಅಂದರೆ ಐಶ್ವರ್ಯಶಾಲಿ, ನಿರವಧಿಕವಾದ ಐಶ್ವರ್ಯ ನನ್ನಲ್ಲೇ ಇರೋದು. ಆದ್ದರಿಂದ ನಾನೇ ಇಂದ್ರ ಶಬ್ದದ ಅರ್ಥ. ಹೀಗೆ ಇಂದ್ರಾದಿ ಶಬ್ದಘಟಿತವಾದ ಶ್ರುತಿಯೂ ಕೂಡ ನನ್ನನ್ನೇ ಹೇಳೋದು. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ, ನಾನೇ ಅಹಮೇವ ವಿಕಲ್ಪ್ಯ, ನಾನೇ ವಿಕಲ್ಪ್ಯನಾಗಿದ್ದೇನೆ. ವಿಕಲ್ಪ್ಯ ಅಂತಂದರೆ ವಿವಿಧ ಭವನಂ, ಈಗ ಚತ್ವಾರಿ ಹೀಗೆಲ್ಲ ಬರ್ತದೆ. ಚತ್ವಾರಿ ವಾಕ್ ಪರಿಮಿತ ಪದಾನಿ ಅಂತೆಲ್ಲ ಉಂಟು. ಗುಹಾ ತ್ರೀಣಿ ನಿಹಿತ ಹೀಗೆಲ್ಲ ಇದೆ. 3 ಗುಹೆಯಲ್ಲಿ ನಿಹಿತವಾಗಿದೆ, 4 ವಾಕ್ಗಳಿದೆ. ಅಂದರೆ ಏನರ್ಥ? ಚತ್ವಾರಿ ಅಂತ ಬಂದರೆ ಈ ಚತ್ವಾರಿ ಅನ್ನೋ ಪದವನ್ನು ಕೂಡ ನನ್ನಲ್ಲೇ ಸಮನ್ವಯ ಮಾಡಬೇಕು. ಈ ರೀತಿ 4, 3, 10 ಹೀಗೆ ವಿಕಲ್ಪ್ಯ ವಿವಿಧ ಸಂಖ್ಯೆಗಳಿಂದ ಹೇಳಲ್ಪಟ್ಟವನು ನಾನೇನೆ. ಅಂದರೆ ನನ್ನ ರೂಪಗಳೇ ಅಷ್ಟಷ್ಟಿದೆ ಅಂತ ಅರ್ಥ. ಅದರಿಂದ ನಾನೇ ವಿಕಲ್ಪ್ಯ. ಅಂದರೆ ಚತುಷ್ಟ್ವ, ತ್ರಿತ್ವ, ದಶತ್ವ, 100, 1000 ರೂಪ ಹೀಗೆಲ್ಲ ಬರ್ತದೆ. ಆದರೆ ಆ ಸಂಖ್ಯಾ ವಿಶಿಷ್ಟವಾದ ವಿವಿಧ ರೂಪಗಳು ಉಳ್ಳವನು ನಾನು. ಆದ್ದರಿಂದ ನಾನೇ ವಿಕಲ್ಪ್ಯ, ವಿವಿಧ ಸಂಖ್ಯಾ ವಿಶಿಷ್ಟ ಶಬ್ದ ವಾಚ್ಯ ನಾನು ಅಂತ ಅರ್ಥ. ಅಪೋಹ್ಯ ನಸುರಾಂ ಪಿಬೇತ್ ಅಂತಿದೆ. ಅಪೋಹ ಅಂದರೆ ನಿಷೇಧ ಮಾಡೋದು. ನಾನೇ ನಿಷೇಧ್ಯ ಅಂತಂದರೆ ನನ್ನನ್ನು ನಿಷೇಧ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಸುರಾಪಾನ ನಿಷಿದ್ಧ. ಯಾಕೆ ನಿಷಿದ್ಧ? ಯಾವುದು ನಿಷಿದ್ಧವಾಗಿದೆಯೋ ಅದು ನನಗೆ ಅಪ್ರಿಯ, ನನಗೆ ಅದು ಅಪ್ರಿಯ. ಈಗ ಸುರಾಪಾನ ನಿಷಿದ್ಧ. ಯಾಕೆ? ಸುರಾಪಾನವು ನನಗೆ ಅಪ್ರಿಯ, ನನಗೆ ಪ್ರೀತಿ ಸಾಧನ ಅಲ್ಲ ಅದು. ಒಬ್ಬ ಸುರಾಪಾನ ಮಾಡಿದ ಮೇಲೆ ಅಂದರೆ ಅವನ ಮೇಲೆ ನನಗೆ ದ್ವೇಷನೇ ಬಂದ್ಬಿಡ್ತದೆ, ಪ್ರೀತಿ ಬರೋದಿಲ್ಲ. ಆದ್ದರಿಂದ ಸುರಾಪಾನ ನಿಷೇಧ ಮಾಡಿದ್ದಾರೆ. ಅದರಿಂದ ಅಹಮಪೋಹ್ಯ ಅಂದರೆ ಅಪ್ರೀತಿ ಸಂಪಾದನ ದ್ವಾರ ನನ್ನ ಅಪ್ರೀತಿ ಬರ್ತದಾದ್ದರಿಂದ ಸುರಾಪಾನ ನಿಷಿದ್ಧವಾಗಿದೆ ಅಂತ ಹೀಗೆ ಅರ್ಥ ಮಾಡಬೇಕು. ಅಪ್ರಿಯದ್ವಾರ ಪರಮಾತ್ಮನಿಗೆ ಅಪ್ರಿಯವಾಗಿದೆ, ಆದ್ದರಿಂದ ಸುರಾನ್ ನ ಪಿಬೇತ್ ಅಂತ ಹೇಳಿ ಅಪ್ರಿಯದ್ವಾರ ನಾನು ನಿಷೇಧ್ಯ. ಈ ರೀತಿ ಎಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಸಮನ್ವಯ ಮಾಡಬೇಕು. ನಿಷೇಧ ವಾಕ್ಯಗಳಿಗೆ
ಈ ರೀತಿ ಮಾಡಬೇಕು. ಯಾವುದ್ಯಾವುದನ್ನು ನಿಷೇಧ ಮಾಡಿದ್ದಾರೋ ಅದು ಭಗವಂತನಿಗೆ ಅಪ್ರಿಯ, ಆದ್ದರಿಂದ ನಿಷೇಧ ಮಾಡಲ್ಪಟ್ಟಿದೆ. 4, 10 ಹೀಗೆ ಸಂಖ್ಯಾವಿಶಿಷ್ಟವಾದ ರೂಪಗಳೇನು ಬಂದಿದೆ ಅದೆಲ್ಲ ನಂದೇ ರೂಪಗಳು, ಸಂಖ್ಯಾವಿಶಿಷ್ಟವಾದ ರೂಪಗಳು. ವಿಧಾನ ಮಾಡಿದ್ದು ಕೂಡ ನನ್ನ ಪ್ರೀತಿಗಾಗಿಯೇ ವಿಧಾನ ಮಾಡೋದು. ಯಾಗ ಮಾಡ್ರಿ ಅಂತ ವಿಧಾನ ಮಾಡಿದರೆ ನನಗೆ ಪ್ರೀತಿ ಆಗ್ತದೆ ಅಂತ ಹೇಳಿ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಅಗ್ನಿರಿಗೆ ರುದ್ರಾದಿಗಳು ವೇದ ಪ್ರತಿಪಾದ್ಯರು ಅಂತ ಕಂಡರೂ ಕೂಡ ಜ್ಞಾನಿಗಳಿಗೆ ಹಾಗೆ ಕಾಣೋದಿಲ್ಲ. ಸಮನ್ವಯ ನೋಡಿದಾಗ, ಉಪಕ್ರಮಾದಿಗಳಿಂದ ವಿಚಾರ ಮಾಡಿದಾಗ ವಿಷ್ಣುವೇ ಶಾಸ್ತ್ರ ಪ್ರತಿಪಾದ್ಯ ಅಂತ ಗೊತ್ತಾಗ್ತದೆ. ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಈಕ್ಷತ್ಯಧಿಕರಣ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.